ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದೇನಿದೆ ಅದು ಜನಪ್ರತಿನಿಧಿಯನ್ನ ಆಯ್ಕೆ ಮಾಡೋದಕ್ಕೆ ಇರುವಂಥ ಒಂದು ಸೂಕ್ತ ಮಾರ್ಗ. ಕರ್ನಾಟಕದಲ್ಲಿ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ಉಪಚುನಾವಣೆಯಾಗಿದೆ. ಮಗದೊಂದು ಕಡೆ ಮಹಾರಾಷ್ಟ್ರದ ವಿಚಾರಕ್ಕೆ ಬರೋದಾದ್ರೆ 288 ಕ್ಷೇತ್ರಗಳಿಗೆ ಚುನಾವಣೆಯಾಗಿದೆ. ಇನ್ನು ಜಾರ್ಖಂಡ್ 81 ಕ್ಷೇತ್ರಗಳಿಗೆ ಚುನಾವಣೆ ಆಗಿರುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ನವೆಂಬರ್ 23ರ ಆ ಫಲಿತಾಂಶದ ದಿನ ಸಹಜವಾಗಿ ಅಭ್ಯರ್ಥಿಗಳು ಯಾರೆಲ್ಲ ಕಂಟೆಸ್ಟ್ ಅಥವಾ ಸ್ಪರ್ಧೆಯನ್ನ ಮಾಡಿದ್ರು ಅವರ ಎದೆಬಡಿತ ನಜಕ್ಕೂ ಕೂಡ ಹೆಚ್ಚಾಗಿರಬೇಕು. ಇನ್ನು ಪಕ್ಷಗಳು ಅಂದಾಗ ಪ್ರತಿಷ್ಠೆಯಾಗಿ ಚುನಾವಣೆಯನ್ನ ತೆಗೆದುಕೊಂಡಿದ್ದಾವೆ. ಹಾಗಾಗಿ ಏನಾಗಬಹುದು ಚುನಾವಣೆ ಅನ್ನುವಂತಹ ಒಂದಷ್ಟು ಸಹಜ ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಅಂದ ಸಂದರ್ಭದಲ್ಲಿ ನಮ್ಮ ಪಕ್ಷವೇ ಗೆಲ್ಲಬೇಕು, ನಮ್ಮ ಅಭ್ಯರ್ಥಿಯೇ ಗೆಲ್ಲಬೇಕು ಅಂತ ಶತಾಯಗತಾಯ ಹೋರಾಟವನ್ನೇ ಮಾಡಿಬಿಟ್ಟಿದ್ದಾರೆ. ಅವರಲ್ಲೂ ಕೂಡ ಒಂದು ಹಂತದ ಕುತೂಹಲ ಇದೆ. ಇದರ ಜೊತೆಗೆ ಬೆಟ್ಟಿಂಗ್ ಅನ್ನೋದು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇರೋದ್ರಿಂದಾಗಿ ಚುನಾವಣೆ ಅನ್ನುವಂತಹ ಪದ್ಧತಿ ಎತ್ತ ಕಡೆ ಸಾಕ್ತಿದೆ ಅನ್ನೋದು ಸಹಜ ಪ್ರಶ್ನೆ. ಇದೆಲ್ಲದರ ನಡುವೆ ಜಿ ಕನ್ನಡ ನ್ಯೂಸ್ ಒಂದು ಮನವಿಯನ್ನ ಮಾಡುತ್ತೆ. ಯಾರೇ ಗೆಲ್ಲಲಿ, ಯಾರೇ ಸೋಲಲಿ, ಸೋಲು ಗೆಲುವು ಅನ್ನೋದು ತೀರಾ ಸಾಮಾನ್ಯವಾದಂತಹ ವಿಚಾರ. ಆದರೆ ಗೆದ್ದಂತಹ ಜನಪ್ರತಿನಿಧಿ ಜನಸೇವೆಗಾಗಿಯೇ ನಿಂತುಕೊಳ್ಳಿ ಅಂತ. ಕಾರಣ ಚುನಾವಣೆ ಅಂದ ಸಂದರ್ಭದಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಇಷ್ಟು ರಿಟರ್ನ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಯಾವುದೇ ಜನಪ್ರತಿನಿಧಿ ಆಯ್ಕೆ ಆದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ನಾಳಿನ ಫಲಿತಾಂಶದ ಕುರಿತಂತೆ ಕೂಲಂಕುಷವಾಗಿ ಇವತ್ತಿನ ಜಿ ಸಂವಾದದಲ್ಲಿ ಮಾತುಕತೆ ನಡೆಸೋಣ. ನಾನು ದಿವ್ಯಶ್ರೀ. ಚುನಾವಣೆ ಅನ್ನುವಂತಹ ಕುರುಕ್ಷೇತ್ರದ ಯುದ್ಧದಲ್ಲಿ ಗೆಲ್ಲೋದು ಯಾರು? BJP ಅಥವಾ NDAಯ ಅಭ್ಯರ್ಥಿಯ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯ ಅನ್ನೋದು ಕರ್ನಾಟಕದ ವಿಚಾರದಲ್ಲಿ ಒಂದು ಕುತೂಹಲ ಮತ್ತು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಫಲಿತಾಂಶದ ಪೂರ್ವದ ಒಂದಷ್ಟು ಸಮೀಕ್ಷೆಗಳು, ಸರ್ವೆಗಳು, ಆಡು ಮಾತಿನಲ್ಲಿ ಹೇಳುವಂಥ ಕೆಲವೊಂದು ಪ್ರಕ್ರಿಯೆಗಳು ನಡೀತಾ ಇದೆ. ಆತ್ಮವಿಶ್ವಾಸದ ಒಂದಷ್ಟು ನುಡಿಗಳಿದ್ರೂ ಕೂಡ ನಿಜಕ್ಕೂ ಈ ಕ್ಷಣಕ್ಕೂ ಕೂಡ ಒಂದು ಎದೆಬಡಿತ ಜಾಸ್ತಿ ಆಗಿದೆ. ಯಾರು ಗೆಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕುತೂಹಲ ಅನ್ನೋದು ಹೆಚ್ಚಾಗಿದೆ. ಸರ್ಕಾರದ ಮೇಲೆ ಹಾಗಾದರೆ ಈ ಎಲೆಕ್ಷನ್ನ ರಿಸಲ್ಟ್ ಪರಿಣಾಮ ಬೀರುತ್ತಾ? ಆಡಳಿತ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಚುನಾವಣೆಯ ಫಲಿತಾಂಶ ಮುನ್ನಡೆಯನ್ನು ಕೊಡುತ್ತಾ, ಹಿನ್ನಡೆಯನ್ನು ಕೊಡುತ್ತಾ? CM ಸಿದ್ದರಾಮಯ್ಯ, DK ಶಿವಕುಮಾರ್ ಸ್ಥಿತಿಗತಿ ಏನು? ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ 135+ ಅನ್ನುವಂಥ ಸನ್ನಿವೇಶದಲ್ಲಿ ಫಲಿತಾಂಶ ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ. ಸ್ಪಷ್ಟ ಬಹುಮತ ಅವರಿಗಿದೆ. ಆದರೆ ಮೂರು ಪಕ್ಷಗಳು ಇಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವುದರಿಂದ ಡಿಫರೆನ್ಸ್ ಇಲ್ಲ ಅಂದರೂ ಕೂಡ ಆಂತರಿಕವಾಗಿ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಕೆಲವೊಂದು ವ್ಯತ್ಯಯಗಳು ಉಂಟಾಗಿರೋದ್ರಿಂದಾಗಿ ಈ ಚುನಾವಣಾ ಫಲಿತಾಂಶ ಅನ್ನೋದು ಮುಂದೆ ಕೂತ್ಕೊಳ್ಳುವಂತಹ ಅಥವಾ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯನವರೇ CM ಅಂತ ಹೇಳ್ತಾ ಇದ್ರು ಕೂಡ ಆಂತರಿಕವಾಗಿ ಒಂದಷ್ಟು ಮಾತುಕತೆ ನಡೀತಾ ಇರೋದ್ರಿಂದಾಗಿ ಈ ಚುನಾವಣಾ ಫಲಿತಾಂಶ ಅಲ್ಲೂ ಕೂಡ ಪರಿಣಾಮವನ್ನು ಬೀರಬಹುದಾ ಅಂತ ಹೇಳಿ. ಇನ್ನು ಆಡಳಿತ ಸರ್ಕಾರ ಅಂದ ಸಂದರ್ಭದಲ್ಲಿ ಒಂದಷ್ಟು ಹಗರಣಗಳ ಉಲ್ಲೇಖವನ್ನು BJP ಮತ್ತು JDS ಆಗಾಗ ಮಾಡ್ತಿರೋದ್ರಿಂದಾಗಿ ಅದನ್ನು ಪ್ಲಸ್ ಆಗಿ ಪಡೆದುಕೊಂಡು ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ತೇವೆ ಎನ್ನುವಂಥ ನಿರೀಕ್ಷೆಯಲ್ಲಿರುವಂತಹ BJP ಮತ್ತು JDSಗೆ ಯಾವ ಫಲಿತಾಂಶ ಬರಬಹುದು ಅನ್ನೋದೇ ಪ್ರಶ್ನಾರ್ಥಕವಾಗಿದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಗೋವಿಂದರಾಜು ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಬಾಲಕೃಷ್ಣ ಯಾದವ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಮಹೇಶ್ ಗೌಡ್ರೆ. ನಮಸ್ತೆ ದಿವ್ಯಾಜಿ. ನಮಸ್ತೆ. ಮಾತಾಡ್ತೀನಿ ನಿಮ್ಮ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರೈಟ್, BJP ವಕ್ತಾರರಿಂದನೇ ಆರಂಭ ಮಾಡೋಣ. ನಾನು ಆಗಲೇ ಹೇಳಿದಾಗೆ ಅಭ್ಯರ್ಥಿಗಳಲ್ಲಿ ಸಹಜವಾಗಿ ಎದೆಬಡಿತ ಅನ್ನೋದು ಜಾಸ್ತಿ ಆಗಿರುತ್ತೆ. ಆದರೆ ಕಾರ್ಯಕರ್ತರು, ಅಭಿಮಾನಿಗಳು ಪಕ್ಷ ಅಂದ ಸಂದರ್ಭದಲ್ಲಿ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಮೊದಲ ಮಾತು ನಾಳಿನ ಚುನಾವಣೆಯ ಫಲಿತಾಂಶದ ಕುರಿತಂತೆ. ಖಂಡಿತ ಮೇಡಮ್, ಏಕೆಂದರೆ ಯಾರೇ ಸ್ಪರ್ಧಾಳಿಗಳಾದರೂ ಒಂದು ರಿಸಲ್ಟ್ ಅನ್ನೋದು ಎಲ್ರಿಗೂ ಆತಂಕವಾಗಿ ಕಾಡ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಒಂದು ಚುನಾವಣೆ ಅಂದಾಗ ಚುನಾವಣೆಯಲ್ಲಿ ಏನೆಲ್ಲ ನಡೆದಿದೆ, ಯಾವ ಘಟನೆಗಳಿಂದ ನಾವು ಚುನಾವಣೆ ಗೆಲ್ಬೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಸವಿಸ್ತಾರವಾಗಿ ಕಾರ್ಯಕರ್ತರು ಒಂದು ರಿಪೋರ್ಟ್ ಕೊಡ್ತಾರೆ. ಸೊ ನಮ್ಮ ಬೂತ್ನಲ್ಲಿ ಇಷ್ಟು ಓಟ್ ಬಿದ್ದಿರ್ಬೋದು, ಈ ಪಕ್ಷಕ್ಕೆ ಇಂಥದೇ ಪಕ್ಷಕ್ಕೆ ಇಷ್ಟು ಓಟ್ ಬಿದ್ದಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಸಹಜವಾಗಿ ನಡೆಯುವಂಥ ಕೆಲಸ ಹಾಗೇ ಆಗುತ್ತೆ. ಅದೇ ರೀತಿ ಈ ಏನು ಉಪಚುನಾವಣೆ ಕರ್ನಾಟಕದಲ್ಲಿ ಶಿಗ್ಗಾವಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಅದೇ ರೀತಿ ನಮ್ಮ ಸಂಡೂರು ಇದರಲ್ಲಿರ್ಬೋದು. ಸೊ ನೀವು ಚನ್ನಪಟ್ಟಣ ವಿಚಾರದಲ್ಲಿ ಜಿಜ್ಜಾಜಿಜ್ಜಿ ಒಂದು ಹೋರಾಟ ನಡೆದಂಥ ಒಂದು ವಿಚಾರ ನಿಮ್ಗೆ ಗೊತ್ತಿದೆ. ಒಂದು ಅಲ್ಲಿ ಕಾಂಗ್ರೆಸ್ಸು ಮತ್ತು NDA ಅನ್ನೋದಕ್ಕಿಂತ ಎಲ್ಲ ಒಂದು ಕಡೆ ಅದು ಕುಮಾರಸ್ವಾಮಿ ಆ್ಯಂಡ್ DK ಶಿವಕುಮಾರ್ನ ಒಂದು ನೇರ ಒಂದು ಹೋರಾಟನೇ ಅಂತ ಹೇಳೋದಕ್ಕೆ ಇಷ್ಟಪಡ್ಬೋದು. ಯಾಕೆಂದರೆ ಅಲ್ಲಿ
ಅಭ್ಯರ್ಥಿ ಆಗಿದ್ದಂಥ ಯೋಗೇಶ್ವರ್ ಜಸ್ಟ್ ನಿಮಿತ್ತವಾಗಿ ಒಂದು ಸ್ಪರ್ಧೆ ಆಗಿದ್ರು ಅಷ್ಟೇ. ಅಂದರೆ ಹೋರಾಟ ಎಲ್ಲ ಪೂರ್ತಿ ಇದ್ದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅಂತ ಮತ್ತೆ ಕುಮಾರಸ್ವಾಮಿ ಅವರ ನೇರ ಇದರಲ್ಲಿ ಒಂದು ಕುಟುಂಬಗಳ ಮಧ್ಯೆ ಒಂದು ದೊಡ್ಡ ಹೋರಾಟನೇ ನಡೆದಂಥ ವಿಚಾರ. ನಿಮ್ಮ ಲೆಕ್ಕದಲ್ಲಿ ಹೋಗೋದಾದ್ರೆ ಸಿ ಪಿ ಯೋಗೇಶ್ವರ್ ಹಂಗಾದ್ರೆ ಹರಕೆ ಕುರಿ ಆಗ್ಬಿಟ್ರೆ ಭವಿಷ್ಯ ಅದು ಜನ ತೀರ್ಮಾನ ನಾಳೆ ಕೊಡೋಂಥ ಇದು ಎಲ್ಲವನ್ನೂ ಇದೆ. ಯಾಕೆಂದರೆ ಕಳೆದ ಒಂದು ಏನು 16-17 ತಿಂಗಳಿಂದ ಈ ರಾಜ್ಯ ಸರ್ಕಾರ ಬಂದಾಗ್ಲಿಂದ ಚನ್ನಪಟ್ಟಣ ಆ ಕಡೆ ತಲೆ ಹಾಕು ಕೂಡ ನೋಡಿರ್ಲಿಲ್ಲ. ಅಂದ್ರೆ ಕಳೆದ ಸಾಕಷ್ಟು ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಆ ಭಾಗದಲ್ಲಿ ನಾಯಕರಾದ್ರೂ ಕೂಡ ಎಲ್ಲ ಒಂದ್ ಕಡೆ ಚನ್ನಪಟ್ಟಣನ ಎಲೆಕ್ಷನ್ ದೃಷ್ಟಿಯಿಂದ ಒಂದು ಬಳಸ್ಕೊಳ್ಳೋದಕ್ಕೆ ನೋಡಿದ್ರು. ಆದ್ರೆ ಅಲ್ಲಿನ ಜನ ಎಲ್ಲ ಒಂದು ಕಡೆ ಎಲ್ಲ ಸ್ಟಾರ್ಟಿಂಗ್ ಹೇಳ್ತಾ ಬಂದರು ಡಿ ಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ, ನನಗೆ ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ನೇರವಾಗಿ ಕೇಳ್ಕೊಳೋ ಅಂತ ಕೆಲಸ ಮಾಡಿದ್ರು. ತದನಂತರ ಎಲ್ಲ ಒಂದು ಕಡೆ ಅವ್ರು ತಮ್ಮ ಅಭ್ಯರ್ಥಿ ಆಗ್ತಾರೆ ಅಂತಂದರು. ಆದರೆ ಎಲ್ಲೂ ಕೂಡ ಅವ್ರಿಗೆ ನಂಬಿಕೆ ಬರಲಿಲ್ಲ, ನಮ್ಮ ಅಭ್ಯರ್ಥಿನ ಹಾಕಿದ್ರೆ ಎಲ್ಲ ಒಂದು ಕಡೆ ತೊಂದರೆ ಆಗ್ಬೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಪಾರ್ಟಿಯಲ್ಲಿ ಇರ್ತಕ್ಕಂಥ ಯೋಗೇಶ್ವರ್ನ ಏನಾರ ಎಳ್ಕೊಂಬಂದು ನಾವು ನಿಲ್ಲಿಸಿದ್ರೆ ಗೆಲ್ಬೋದು ಅಂತ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೊಂಬಂದು ಗೆಲ್ಸಿದ್ರು. ಆದರೆ ಜನ ಅಲ್ಲಿ ಭಾಳ ಒಂದು ಸ್ಪಷ್ಟತೆ ಒಂದು ನಿರ್ಧಾರದಿಂದ ಸುಮಾರು 90% ಓಟ್ ಹಾಕಿದ್ದಾರೆ ಮೇಡಮ್. ಸೊ ನನಗನ್ಸುತ್ತೆ 1,03,000 ಮಹಿಳೆಯರು ಓಟ್ ಹಾಕಿದ್ದಾರೆ. ಸುಮಾರು 99,000 ಇದು ಪುರುಷ ಮತದಾರರಾಗಿದೆ. ಅಂದರೆ ಹೆಚ್ಚಿನ ಸಂಖ್ಯೆ ಆ ಥರ ಇದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆಲ್ಲ ಒಂದು ಕಡೆ ಗ್ಯಾರಂಟಿಗಳಿಂದ ನಮಗೆ ಗೆಲ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಆದರೆ ಈ ಗ್ಯಾರಂಟಿಗಳಿಂದ ಜನಕ್ಕೆ ಎಲ್ಲ ಒಂದು ಕಡೆ ತಿರಸ್ಕಾರ ಭಾವನೆ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಈ ಸರ್ಕಾರ ಬಂದಾಗಲಿಂದ ಒಂದು ಬೆಲೆ ಹೆಚ್ಚಳಿಕೆ ಇರ್ಬೋದು, ಸಾಕಷ್ಟು ಸಮಸ್ಯೆಗಳಿರ್ಬೋದು, ಹಗರಣಗಳಿರ್ಬೋದು, ಎಲ್ಲ ನೋಡಿ ಎಲ್ಲ ಒಂದು ಕಡೆ ಮತದಾರರಿಗೆ ಸೊ ಮತ್ತೆ ನಾವು ಕಾಂಗ್ರೆಸ್ಸಿಗೆ ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟತೆ ಬರೋದಾದ್ರೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯಿಂದ, ಶಕ್ತಿ ಯೋಜನೆಯಿಂದ ರಾಜ್ಯದ ಮಹಿಳೆಯರು ಫುಲ್ ಖುಷ್. ಹಾಗಾಗಿ ನೀವು ಹೇಳಿದ ಇಲ್ಲ ನೋಡಿ, ನೀವು ಅಷ್ಟು ಮಹಿಳೆಯರನ್ನ ಬಿಟ್ಟು ಇನ್ನೊಂದಷ್ಟು ವರ್ಗದ ಮಹಿಳೆಯರು ಅಂತಾರೆ ಇದ್ದಾರೆ. ನೀವು ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ಈ ಯೋಜನೆಗಳ ಬಗ್ಗೆ ಸಾಕಷ್ಟು ತಾತ್ಸಾರವಾಗಿ ಮಾತಾಡೋದು ಉಂಟು. ಯಾಕೆಂದ್ರೆ ಉಳ್ಳವರು ಉದ್ಯೋಗಿಗಳು ಅಲ್ಲ, ಉಳ್ಳವರು ಇಲ್ಲದವರು ಅನ್ನೋ ಪ್ರಶ್ನೆ ಇಲ್ಲ. ಓವರ್ ಆಲ್ ಒಂದು ಈ ಗ್ಯಾರಂಟಿಗಳಿಗೆ ಎಲ್ಲ ಒಂದ್ ಕಡೆ ಕರ್ನಾಟಕದ ಜನ ಒಂದ್ ಕಡೆ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ 135 ಸೀಟ್ ಗೆದ್ದಿದ್ರು ಕೂಡ ಕಾಂಗ್ರೆಸ್ನವರಿಗೆ ಗೆಲ್ಲುವ ಆತಂಕಗಳು ಜಾಸ್ತಿ ಕಂಡು. ಯಾಕೆಂದ್ರೆ ಇರ್ತಕ್ಕಂಥ 3 ಕ್ಷೇತ್ರದಲ್ಲೂ ಕೂಡ ಒಂದು ತುಕಾರಾಮ್ ಅವರು MP ಚುನಾವಣೆ ಕಂಟೆಸ್ಟ್ ಮಾಡೋಕ್ಕೋಸ್ಕರ ಏನು ಸಂಡೂರು ರಿಸೈನ್ ಮಾಡಿದ್ರು, ಅವರು ಶ್ರೀಮತಿ ಕೊಡೋಂಥ ಕೆಲಸ ಮಾಡಿದ್ರು. ಅಲ್ಲಿ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ಸೇ ಗೆದ್ದಿರೋದ್ರಿಂದ ನಾವು ಗೆದ್ದು ಬಿಡ್ತೀವಿ ಅಂತ ಹುಮ್ಮಸ್ನಲ್ಲೇ ಅವರು ಕೆಲಸ ಮಾಡ್ತಾ ಹೋದ್ರು. ಆದರೆ ಅಲ್ಲಿನ ಜನ, ಯಾಕೆಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಈ ಸರ್ಕಾರ ಯಾವ ರೀತಿಯಾಗಿ ಒಂದು ಕೊಳ್ಳೆ ಹೊಡಿತು ಅಂದ್ರೆ ಆ ಸನ್ಮಾನ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲೇ ಒಪ್ಕೊಂಡ್ರು. ಇಲ್ಲ 187 ಕೋಟಿ ಅಲ್ಲ 89 ಕೋಟಿ ಅಂತ ಅಷ್ಟು ಹಗರಣವನ್ನ ಮಾಡಿ ಇನ್ನೂ ಕೂಡ ಅದು ವಾಪಸ್ ತರಂತ ಕೆಲಸ ಇಲ್ಲಿವರೆಗೂ ಮಾಡಲೇ ಇಲ್ಲ. ಆ ರೀತಿಯ ಒಂದು ಭ್ರಷ್ಟ ಹಗರಣವನ್ನ ಕರ್ನಾಟಕ ಸರ್ಕಾರ ಮಾಡ್ತು. ಅದೇ ರೀತಿ ಶಿಗ್ಗಾವಿಲಿ ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದೆ ಖಾದ್ರಿ ಅವ್ರದ್ದು ಮತ್ತು ಇನ್ನೊಂದು ಪಠಾಣ್ ಅವ್ರದ್ದು ಎಲ್ಲ ಒಂದು ಕಡೆ ಮಧ್ಯದಿಂದ ಒಂದು ಫೈಟಿಂದ ನಮಗೆಲ್ಲ, ಯಾಕೆಂದರೆ ಅದು ಸತತವಾಗಿ BJP ಕ್ಷೇತ್ರ ಆಗಿತ್ತು. ಈಗಿನ ಇದರಲ್ಲಿ ನೋಡಿದ್ರೆ ಇನ್ನೂ ಹೆಚ್ಚಿನದಾಗಿ ಅತಿ ಹೆಚ್ಚಿನ ಮತದಿಂದ ಸನ್ಮಾನ್ಯ ಭರತ್ ಬೊಮ್ಮಾಯಿ ಅವರು ಗೆಲ್ಲುವಂಥ ಲಕ್ಷಣಗಳು ಹೆಚ್ಚಿನದಾಗಿದೆ. ಅದೇ ರೀತಿ ಇನ್ನು ನಮ್ಮ ಇದರಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಸಂದೇಹ ಇಲ್ಲದಲೆ ಗೆಲ್ತಾರೆ. ಗೆಲ್ಲೋದಕ್ಕೂ ನಾನಾ ಕಾರಣಗಳು ಕೊನೆ ಹಂತದಲ್ಲಿ ಏನೆಲ್ಲ ನಡೀತು, ಯಾವ ರೀತಿಯಾದ ಭಾಷೆಗಳನ್ನ ಬಳಸಿದ್ರು, ಕುಮಾರಸ್ವಾಮಿ ಅವರು ಇರ್ಬೋದು, ಕುಟುಂಬದ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರ್ಬೋದು, ಎಲ್ಲ ರೀತಿಯ ಎಲ್ಲ ಒಂದು ಕಡೆ ಕಲ್ಲು ಎಸೆ ಕೆಲಸ ಮಾಡಿದ್ರಿಂದ ನಮಗೆಲ್ಲ ಅವಕಾಶಗಳು ಎಲ್ಲ ಒಂದು ಇದರಲ್ಲಿ ಮತ್ತೆ ರಿಪೋರ್ಟ್ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಎಲ್ಲವೂ ಕೂಡ ಎಲ್ಲ ಒಂದು ಕಡೆ NDA ಮೈತ್ರಿಯ ಪರವಾಗಿ ಬಂದಿದೆ. ಕೆಲವೊಂದು 3 ಕ್ಷೇತ್ರದ 3 ಒಂದೊಂದು ಆಗ್ಬೋದು ಅನ್ನೋದಿರುತ್ತೆ. ಅದು ನಮ್ಗೆ ವಿಶ್ವಾಸ ಇದೆ, 3 ಗೆಲ್ಲೋಂಥ ವಿಶ್ವಾಸ ನಮಗೆ. ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟಕ್ಕೆ ಅವಕಾಶ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಮಹತ್ತರವಾದ ವಿಶ್ವಾಸ ನಮ್ಮಲ್ಲಿದೆ. ಭವಿಷ್ಯ ಗೆಲ್ತೀವಿ ಅಂತ ಅನ್ಸುತ್ತೆ. ರೈಟ್. ರಾಜಕಾರಣಿಗಳು ರಾಜಕಾರಣ ಚುನಾವಣೆ ಸ್ಪರ್ಧೆ ಅಂದಾಗ A to Z ಎಲ್ಲವನ್ನ ಅಬ್ಸರ್ವ್ ಮಾಡಿನೇ ಅಳದು ತೂಗಿ ಕಂಟೆಸ್ಟ್ ಮಾಡುವಂಥದ್ದು. 3 ಕ್ಷೇತ್ರಗಳಲ್ಲಿ ನಿಮ್ಮ ವಿಶ್ವಾಸ ಏನು? ಮೊದಲನೇ ಪ್ರಶ್ನೆ. ಚನ್ನಪಟ್ಟಣದ ವಿಷಯಕ್ಕೆ ಬರೋದಾದರೆ CP ಯೋಗೇಶ್ವರು ಯುದ್ಧವನ್ನು ಪೂರ್ಣ ಮಾಡದೆ ಯುದ್ಧದ ಪೂರ್ವದಲ್ಲೇ ಜಮೀರ್ ಹೇಳಿಕೆಯಿಂದ ಕೆಲವೊಂದಷ್ಟು ಮತಗಳನ್ನು ಕಳೆದುಕೊಂಡಿರುವಂತಹ ಸಾಧ್ಯತೆ ಇದೆ ಅನ್ನುವಂಥ ವಿಚಾರಕ್ಕೆ ಸ್ಟಿಕ್ ಆನ್ ಆಗ್ತಾರೆ ಅಂದರೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಮತ್ತು ಆತ್ಮವಿಶ್ವಾಸ ಫಲಿತಾಂಶಕ್ಕೆ ಮುಂಚೆನೇ ಕುಂದು ಹೋಗ್ಬಿಡ್ತಾ ಹೇಗೆ ಅಂತ ನೋಡಿ. ಈಗೇನು ಕರ್ನಾಟಕದ 3 ಉಪಚುನಾವಣೆಗಳು ನಡೀತಾ ಇದೆ, ಚನ್ನಪಟ್ಟಣ ಮತ್ತು ಸಂಡೂರು, ಶಿಗ್ಗಾಂವ್, 3 ಉಪಚುನಾವಣೆಗಳಲ್ಲಿ ಕ್ರಮವಾಗಿ ನಾವು ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರಿಗೆ ಹಾಗೂ ಸಂಡೂರಿನಲ್ಲಿ ಅನ್ನಪೂರ್ಣಮ್ಮ ಅವರಿಗೆ, ಶಿಗ್ಗಾಂವ್ನಲ್ಲಿ ಕಳೆದ ಬಾರಿ ಪರಾಭವಗೊಂಡಂತಹ ಪಠಾಣ್ ಅವರಿಗೆ ಅಭ್ಯರ್ಥಿಯನ್ನು ಮಾಡಿದ್ವಿ. ಸೊ ಸಹಜವಾಗಿ BJPಯವರು ಕಳೆದ ಬಾರಿ ಪಠಾಣ್ ಅಲ್ಲ ಅನ್ಸುತ್ತೆ. ಇಲ್ಲ, ಪಠಾಣ್ ಅವರಿಗೆ ಮಾಡಿದ್ವಿ. ಇಲ್ಲ, ಅವರಿಗೆ ಮಾಡಿದ್ವಿ.
ಪಠಾಣ್ ಅವರಿಗೆ ಮಾಡಿದ್ದೇವೆ. ಸೊ ಖಾದ್ರಿ. ಇಲ್ಲ ಖಾದ್ರಿ ಇಲ್ಲ, ಕಳೆದ ಚುನಾವಣೆಯಲ್ಲಿ ಅಜ್ಜಂಪೀರ್ ಖಾದ್ರಿ ಅವರು ಅಭ್ಯರ್ಥಿ ಆಗಿದ್ರು, ಈ ಬಾರಿ ಪಠಾಣ್ ಅವರು ಅಭ್ಯರ್ಥಿ ಆಗಿದ್ದಾರೆ. ಸರ್ ಅಜ್ಜಂಪುರ್ ಖಾದ್ರಿ ಅವರಿಗೆ ಇದರಲ್ಲಿ ಅನೌನ್ಸ್ ಮಾಡಕ್ಕೆ ಹೋದ್ವಿ, ಆದರೆ ಲಾಸ್ಟಿಗೆ ಮತ್ತೆ ಚೇಂಜ್ ಎಗೈನ್ ಪಾರ್ಟಿ. ಸೊ ಪಠಾಣ್ ಅವರು ಲಾಸ್ಟ್ ಬಾರಿ ಸೋತಿದ್ರಿಂದನೇ ಕೊಟ್ಟಿರ್ತಕ್ಕಂಥದ್ದು. ಓಕೆ. ಸೊ ಹಾಗಾಗಿ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾರೆ. ಆಮೇಲೆ ಭಾಳ ಅಲ್ಪ ಮತಗಳಿಂದ ಅವರು ಪರಾಭವಗೊಂಡಿದ್ರು. ಸೊ ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಪಠಾಣ್ ಅವರು ಅಲ್ಲೇ ಪಕ್ಕದ ಆನಗಲ್ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವ್ರು. ಸೊ BJP ಅವರು ನೋಡಿ ಅಲ್ಲಿ ಏನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಇಲ್ಲ ನಾವು ಟಿಕೆಟೇ ಕ್ಲೈಮ್ ಮಾಡಲ್ಲ ಅಂತೇಳಿ ಜನರಿಗೆ ಹೇಳಿದರು. ಅದು ಕಾರ್ಯಕರ್ತರ ಗಮನಕ್ಕೆ BJP ಅವರಿಗೂ ಕೂಡ ಇತ್ತು. ಅಲ್ಲೊಬ್ಬ ಸಾಮಾನ್ಯ BJP ಕಾರ್ಯಕರ್ತರಿಗೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅಂತಿಮವಾಗಿ ಅವರು ತಮ್ಮ ಪುತ್ರ ನಿಲ್ಲದಿಲ್ಲ ಅಂತ ಹೇಳಿ ಕೂಡ ದೆಹಲಿಗೆ ಹೋಗಿ ಬಂದು ತದನಂತರ ಅವರು ಲಾಬಿ ಮಾಡಿ ಅವ್ರಿಗೆ ಅನೌನ್ಸ್ ಮಾಡಿಸ್ಕೊಂಡು ಬಂದರು. ಸೊ ಹಾಗಾಗಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರ ಮೇಲೆ BJPಗಳ ಏನು ಹಿರಿಯ ಕಾರ್ಯಕರ್ತರು, ಅಲ್ಲಿನ ಸಾರ್ವಜನಿಕರು ಕೂಡ ಮತದಾರರಿಗೆ ಸೊ ಈ ಒಂದು ಅಂಶದಿಂದ ಬಹಳ ಒಂದು ನಿರಾಸೆ ಆಗಿದೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಖಂಡಿತವಾಗೂ ಬಸವರಾಜ ಬೊಮ್ಮಾಯಿ ಅವರು ಏನು ಅವರು ಶಾಸಕರಿದ್ದಂಥ ಅವಧಿಯಲ್ಲಿ, ಅವರು ಮುಖ್ಯಮಂತ್ರಿಗಳಿದ್ದಂಥ ಅವಧಿಯಲ್ಲಿ ಆ ಕ್ಷೇತ್ರಕ್ಕೆ ಅವರು ಏನು ಅಂತ ಒಬ್ಬ ಮುಖ್ಯಮಂತ್ರಿಗಳಾಗಿ ಕೊಡ್ತಕ್ಕಂತಹ ಏನು ಒಂದು ಸ್ಪೆಷಲ್ ವಿಶೇಷ ಅನುದಾನಗಳು ಯಾವುದೂ ಕೊಟ್ಟಿಲ್ಲ. ಅದರ ಜೊತೆಲಿ ಯಾವುದೇ ನೀರಾವರಿ ಯೋಜನೆಗಳು ಕೂಡ ಅಲ್ಲಿ ಮಾಡಿಲ್ಲ, ರಸ್ತೆ ಮಾಡಿಲ್ಲ, ಚರಂಡಿ ಮಾಡಿಲ್ಲ. ಸೊ ಜನರಿಗೆ ಸ್ಪಂದಿಸಿಲ್ಲ. ಸೊ ಒಂದು ಆಡಳಿತ ವಿರೋಧಿ ಅಲ್ಲಿ ಬಂದಿದೆ. ಹಾಗಾಗಿ ಖಚಿತವಾಗಿ ಅಲ್ಲಿ ನಮ್ಮ ಅಭ್ಯರ್ಥಿ ಪಠಾಣ್ ಅವರು ಆಯ್ಕೆ ಆಗೋದ್ರಲ್ಲಿ ಅನುಮಾನ. ಲಾಸ್ಟ್ ಟೈಮ್ 63,732 ಓಟ್ಗಳು ಪರ್ಕೊಂಡಿದ್ರು ಪಠಾಣ್ ಅವರು. ಹೌದು ಮೇಡಮ್. ಬಸವರಾಜ ಬೊಮ್ಮಾಯಿ ಅವರು 99,073. ಎಸ್ ಮೇಡಮ್. ಡಿಫರೆನ್ಸ್ ಪರ್ಸೆಂಟೇಜ್ ಅಂತ ನೋಡೋದಾದ್ರೆ 35 to 54. ಸೊ ಲಾಸ್ಟ್ ಟೈಮ್ ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿ ವಿಚಾರದಲ್ಲಿ ತಗೊಂಡಿದ್ದ ಡಿಸಿಷನ್ ಕೂಡ ಗಮನದಲ್ಲಿ ಇಟ್ಟುಕೊಂಡು ನಿಮಗೆ ವೋಟ್ ಬ್ಯಾಂಕ್ ಜಾಸ್ತಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇಲ್ಲ. ನೋಡಿ, ನನಗೆ ವೈಯಕ್ತಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಚುನಾವಣೆ ಅಂತಕ್ಕಂಥದ್ದು ಒಂದು 5 years ಇರ್ತದೆ. ಡೆಮೋಕ್ರಸಿ ಸಿಸ್ಟಮಲ್ಲಿ ತಾವು ಕೆಲವು ಉಲ್ಲೇಖಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ರಾಷ್ಟ್ರದಲ್ಲಿ ಮುಖ್ಯಮಂತ್ರಿಗಳನ್ನು ಸೋಲಿಸಿದ್ದಾರೆ, ಅದು ಯಾವ ಪಕ್ಷದವರನ್ನಾಗಲಿ. ಹಾಗೂ ಹಾಲಿ ಶಾಸಕರುಗಳು 4, 5, 8 ಸರಿ ಗೆದ್ದಂಥನ್ನು ಸೋಲಿಸಿದ್ದಾರೆ. ಸೊ ಇಲ್ಲಿ ನಾವು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತಕ್ಕಂಥದ್ದನ್ನ ಅಷ್ಟು ಓವರ್ ಕಾನ್ಫಿಡೆನ್ಸ್ ಆಗಿ ರಾಜಕೀಯ ಪಕ್ಷಗಳು ಬಿಟ್ಟರೆ ನೀವು ನ್ಯೂಟ್ರಲ್ ಇರ್ತಕ್ಕಂಥವ್ರು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಲ್ಲ. ಯಾಕಂದರೆ ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡುವಂತಹ ಚಾಣಾಕ್ಷ ಯಾರು ಅಂತ ಹೇಳಿದ್ರೆ ಮತದಾರ. ಸೊ ಹಾಗಾಗಿ ಇವೆಲ್ಲ ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ ನಡೆದಿದೆ. ಸೊ ಈಗ ನೋಡಿ, JH ಪಾಟೀಲ್ ಮುಖ್ಯಮಂತ್ರಿ ಇದ್ದರು, 3ನೇ ಪ್ಲೇಸಿಗೆ ಹೋಗ್ತಾರೆ ಪ್ರೆಸೆಂಟ್ ಮುಖ್ಯಮಂತ್ರಿಗಳು. ಆಮೇಲೆ ಈಗ ಲಾಸ್ಟ್ ಟೈಮ್ ಸುಧಾಕರ್ ಅವ್ರ ಆಪೋಸಿಟ್ಟು ಯಾರು ಪ್ರದೀಪ್ ಈಶ್ವರ್ ಅಂತೇಳಿ ಯಾರು ಗೆಲ್ಲಲ್ಲ ಅಂತಿದ್ರು, ಆದರೆ ಹೈಯೆಸ್ಟ್ ಲೀಡಲ್ಲಿ ಗೆಲ್ತಾರೆ. ಸೊ ಈ ಸಿಸ್ಟಮಲ್ಲಿ ಸೊ ಇದೆಲ್ಲದೂ ಕೂಡ ನಡೀತದೆ. ಅದಿರಲಿ ಬರೆಯೋಕ್ಕಾಗಲ್ಲ. ಆದರೆ ಒಂದು ಬಹುತೇಕ ಸಂದರ್ಭಗಳಲ್ಲಿ ನಾವು ಏನು ರಾಜಕೀಯ ಪಕ್ಷಗಳಾಗಿ ನಮ್ಮ ಪ್ರಯತ್ನಗಳನ್ನು ನಾವು ಪಡ್ತೇವೆ. ಸೊ ಅದರಂತೆ ಈಗ ಅಲ್ಲಿ ನಾವು ಆಂಟಿ ಇನ್ಕಂಬೆನ್ಸಿ ಟು ಬಸವರಾಜ ಬೊಮ್ಮಾಯಿ. ಸೊ ಎಲ್ಲೋ ಒಂದು ಕಡೆ ನಮಗೆ ಕಾಂಗ್ರೆಸ್ನ ಪಠಾಣ್ ಅವರಿಗೆ, ಯಾಕಂದರೆ ಕಳೆದ ಬಾರಿ ಸೋತಿರ್ತಕ್ಕಂಥದ್ದು ಕೇವಲ ತಾವು ಹೇಳ್ದಂಗೆ 25,000 ರಿಂದ 30,000. ಸೊ ಅದು ಈಗ ಆಡಳಿತ ನಮ್ಮ ಪಕ್ಷ ಇದೆ, ನಂಬರ್ 1 ಪಾಯಿಂಟ್. ಕರೆಕ್ಟ್. ಆ 2ನೇ ಪಾಯಿಂಟ್ ಏನಂತ ಹೇಳಿದ್ರೆ, ಸೊ ಅದು ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ನಾವಲ್ಲಿ ಗ್ಯಾರಂಟಿಗಳನ್ನು ಏನು ನಾವು ಜನತೆಗೆ ಹೋಗಿದೆ, ಸೊ ಆ ಗ್ಯಾರಂಟಿಗಳ ಬಗ್ಗೆ ಆ ಒಂದು ಜನರಿಗೆ ವಿಶ್ವಾಸ ಇದೆ. ಹೌದೌದು, ಖಂಡಿತ. ಅಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ ಮೇಡಮ್. ಅದನ್ನೇ ಈಗಾಗಲೇ ನಾನು ಹೇಳಿದೆ ಹಿಂದೆ. ಕೇವಲ ನಾವು ಕಾಂಗ್ರೆಸ್ ನಮ್ಮ ಪಕ್ಷದ ಒಂದೇ ಹೇಳಲಿಲ್ಲ ನಾನು, ವಾಸ್ತವ, ಪ್ರಿಡಿಕ್ಷನ್, ಚರ್ಚೆ, ವಿಶ್ಲೇಷಣೆ ಅದರಲ್ಲಿ ನಾನು ಹೇಳಿದೆ. ಆದರೆ ಸೊ 2ನೇ ಕಾರಣ ಗ್ಯಾರಂಟಿ. 3ನೇ ಕಾರಣ ಏನಂತ ಹೇಳಿದ್ರೆ, ಅವರು ಕಳೆದ ಬಾರಿ ಸೋತಿದ್ರು ಪಠಾಣ್ ಅವರು ನಿರಂತರ ಸಂಪರ್ಕ ಇರೋದ್ರಿಂದ ಅವ್ರ ಮೇಲೆ ಅನುಕಂಪ ಇದು ಕೆಲಸ ಮಾಡ್ತದೆ. ಜೊತೆಗೆ ನಮ್ಮ ರಾಜ್ಯದ ನಾಯಕತ್ವ, ಏನು ಮಾನ್ಯ ಮುಖ್ಯಮಂತ್ರಿಗಳು ಏನು ಪಂಚ ಗ್ಯಾರಂಟಿಗಳು, ಮಾನ್ಯ ನಮ್ಮ KPCC ಅಧ್ಯಕ್ಷರು ಅವರು ಯಾವಾಗಲೂ ಅವ್ರ ಕಾರ್ಯವೈಖರಿ, ಅವರ ಒಂದು ಸ್ಟ್ರಾಟಜಿ, ಸೊ ಇದೆಲ್ಲ ವರ್ಕೌಟ್ ಆಗಿ ಖಂಡಿತವಾಗಿ ಅಲ್ಲಿ. ಆಮೇಲೆ ಚುನಾವಣಾ ಉಸ್ತುವಾರಿ ಅಲ್ಲಿ ನಾವು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದೀವಿ. ಗೊತ್ತು ನಿಮಗೆ, ಸತೀಶ್ ಜಾರಕಿಹೊಳಿ ಅವರು ಹೇಗಂದರೆ ಅವರು
ಪುತ್ರಿ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಇಡೀ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಅಲ್ಲಿ ಗೆಲ್ಲಲ್ಲ ಅಂತ ಹೇಳ್ತಿದ್ರು. ಆದರೆ ಅವರು ಅಂತಿಮವಾಗಿ ಅಲ್ಲಿ ಆಯ್ಕೆಯಾಗಿದ್ದು ಗೊತ್ತಿದೆ. ಪ್ರಿಯಾಂಕಾ ಜಾರಕಿಹೊಳಿ ಹಾಗಾಗಿ ಅವರು ತಂತ್ರಗಾರಿಕೆಯಲ್ಲಿ ನಿಪುಣರಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಖಂಡಿತವಾಗೂ ಅಲ್ಲಿನೂ ಕೆಲಸ ಆಗ್ತದೆ. ಎರಡನೇದಾಗಿ ಸಂಡೂರು, ಅಲ್ಲಿ ನಾವು ನಮ್ಮ ನಾಯಕತ್ವವನ್ನು ಸಂತೋಷ್ ಲಾಡ್ ಅವರು ಇದ್ದಾರೆ, ಏನು ಸಚಿವರು ಇದ್ದಾರೆ, ಅವರು ಅಲ್ಲಿ ಒಂದ್ಸರಿ ಗೆದ್ದಿದ್ರು, ಭಾಳ ಪ್ರಬಲರಿದ್ದಾರೆ. ಅದ್ರ ಜೊತೆಗೆ ತುಕಾರಾಮ್ ಅವರು ಕೂಡ ಭಾಳ ಉತ್ತಮವಾಗಿ ಅಲ್ಲ ಜನರ ಜೊತೆಗೆ ಬಾಂಧವ್ಯ ಇತ್ತು. ಈಗ ಅಲ್ಲಿ ನಿಂತಿರ್ತಕ್ಕಂಥದ್ದು ಅವ್ರ ಪತ್ನಿ. ಸೊ ಅವ್ರಿಗೂ ಕೂಡ ಸಂಪೂರ್ಣವಾಗಿ ಕ್ಷೇತ್ರದ ಹಿಡಿತ ಇದೆ. ಸೊ ಇದೆಲ್ಲದರ ಜೊತೆಯಲ್ಲಿ ನಮ್ಮ ಏನು ಆ್ಯಸ್ ಯೂಸ್ವಲ್ ರಾಜ್ಯದ ಒಂದು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಮೂರನೇದಾಗಿ ನಮ್ಮ ಅಧ್ಯಕ್ಷರು ಕೂಡ ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಕೆಲಸ ಮಾಡಿರ್ತಕ್ಕಂಥದ್ದು, ಅಲ್ಲಿ ಸ್ಥಳೀಯರು ಕೆಲಸ ಮಾಡಿರ್ತಕ್ಕಂಥದ್ದು. ಸೊ ಇವೆಲ್ಲ ನೋಡಿದಾಗ, ಆಮೇಲೆ ಇತಿಹಾಸವನ್ನು ನಾವು ನೋಡಿದಾಗ, ಆ ಕ್ಷೇತ್ರದ ಸಂಡೂರಿನ ಇತಿಹಾಸವನ್ನು ನಾವು ನೋಡಿದಾಗ, ಆ ಸಂಡೂರು ಕ್ಷೇತ್ರದಲ್ಲಿ ಏನು ಪ್ರಬಲ ಸತತವಾಗಿ ಬರ್ತಾ ಇರೋದು, ಸೊ ಆ್ಯಂಟಿ ಇನ್ಕಂಬೆನ್ಸಿ ಟು ನಮ್ಮ MLA ಇಲ್ಲದೇ ಇರತಕ್ಕಂಥದ್ದು. ಸೊ ಇವೆಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಅಲ್ಲಿನೂ ಕೂಡ ಯಾಕಂದರೆ ಮೊನ್ನೆ ಲೋಕಸಭೆಯಲ್ಲೂ ಕೂಡ ಅಲ್ಲಿ ಲೀಡ್ ಬಂದಿದೆ. ಹಾಗಾಗಿ ಖಂಡಿತವಾಗೂ ಸಂಡೂರಿನಲ್ಲೂ ಕೂಡ ನಾವು ಗೆಲ್ತೇವೆ. ಮೂರನೇದಾಗಿ ಚನ್ನಪಟ್ಟಣ, ಭಾಳ ಮುಖ್ಯವಾದಂಥದ್ದು, ಇಡೀ ರಾಜ್ಯವೇ ನೋಡ್ತಕ್ಕಂಥ ಚುನಾವಣೆ. ಸೊ ಈ ಕ್ಷೇತ್ರದಲ್ಲಿ ಏನಂತ ಹೇಳಿದ್ರೆ, ಈಗ ಮಿತ್ರರು ಹೇಳಿದರು, ನಮ್ಮ ಮಿತ್ರರು ಗೋವಿಂದರಾಜ್ ಅವರು ವಕ್ತಾರರು. ಸೊ ಚನ್ನಪಟ್ಟಣ ಕ್ಷೇತ್ರ ಖಂಡಿತವಾಗೂ ವೋಲ್ಟೇಜ್ ಇರ್ತಕ್ಕಂಥ ಕ್ಷೇತ್ರ. ಸೊ ಅಲ್ಲಿ ಯಾಕಂತ ಹೇಳಿದ್ರೆ, ಒಂದು ಮಾಜಿ ಪ್ರಧಾನಿ HD ದೇವೇಗೌಡರ ಒಂದು ಏರಿಯಾ, ಜೊತೆಗೆ ಅವರು ಅಲ್ಲಿ ಅವರ ಪುತ್ರರು ಏನು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಅವರು ಮಗ ಈಗ ನಿಖಿಲ್ ಅವರು ಒಬ್ಬ ಜನಪ್ರಿಯ ಯುವ ನಾಯಕ, ಜೊತೆಗೆ ಅವರು ಒಬ್ಬ ಚಲನಚಿತ್ರ ನಟರು ಕೂಡ ಆಗಿದ್ದಾರೆ, ಅವರು ಪ್ರಬಲರಿದ್ದಾರೆ, ಅವರು 2 ಚುನಾವಣೆಯಲ್ಲಿ ಸೋತಿದ್ದಾರೆ. ಸೊ ನಮ್ಮ ಏನು ಅಭ್ಯರ್ಥಿ ಇದ್ದಾರೆ CP ಯೋಗೇಶ್ವರ್ ಅವರು, ಖಂಡಿತವಾಗಿ ಒಂದು ಹೇಳ್ತೀನಿ, ಇಡೀ ಕ್ಷೇತ್ರದಲ್ಲಿ CP ಯೋಗೇಶ್ವರ್ ಅವರ ಬಗ್ಗೆ ಮತದಾರರ ಸಂಪೂರ್ಣ ಒಲವಿತ್ತು. ಮಾನ್ಯ ಅಧ್ಯಕ್ಷರು ಆ ಕಾರಣದಿಂದ ರಾಜಕೀಯವಾಗಿ CP ಯೋಗೇಶ್ವರ್ ಹಾಗೂ ಅಧ್ಯಕ್ಷರು ಎಷ್ಟೇ ಕೆಲವು ತಾವೇ ನೋಡಿದಿರ ಮಾಧ್ಯಮಗಳಲ್ಲಿ ವಿರೋಧ ಇದ್ದರೂ ಕೂಡ, ನಾವು ಅಂತಿಮವಾಗಿ ಆ ಕ್ಷೇತ್ರದ ಜನತೆಗೆ ಇವರು ಪ್ರಚಾರ ಮಾಡಿದ್ರು. ಸಂಪೂರ್ಣವಾಗಿ 6 ತಿಂಗಳಿಂದ ನಮ್ಮ ಅಧ್ಯಕ್ಷರು ಓಡಾಡಿದ್ರು. ಓಡಾಡಿದ ಮೇಲೆ ಅವ್ರಿಗೆ ಮನವರಿಕೆ ಆಯಿತು ಏನಂತ, ಇಲ್ಲ ನಾವು ಒಂದು ವೇಳೆ CP ಯೋಗೇಶ್ವರರವರು ಸಹಜ, ಅದು ರಾಜಕೀಯ ಪ್ರಕ್ರಿಯೆಯಲ್ಲಿ ಅವ್ರ ಪಕ್ಷದಲ್ಲಿ ಕೊಡಲಿಲ್ಲ BJPನಲ್ಲಿ. ಈ BJPಗೆ ಅವರೇನು ಈಗ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ BJPಯನ್ನು ಇನ್ ಸೇಕ್ ಆಫ್ ಆರ್ಗ್ಯುಮೆಂಟ್ಗೆ ಕೊಟ್ಟು ಅವರು ಏನು ಆಪ್ರೇಷನ್ ಇದೆಲ್ಲ ಮಾಡಿ ಅವಾಗ ಅವ್ರಿಗೆ ಸಹಾಯ ಮಾಡಿದ್ರು. ಆದರೆ BJPಯವರು ಅವರು JDSನವ್ರಿಗೆ ಎದುರು ಕೈ ಹಿಡಿಲಿಲ್ಲ. ಅವರು ನೊಂದು ಬಂದರು ಸಹಜವಾಗಿ. ನಾವು ನಮ್ಮ ಪಕ್ಷದ ಸಿದ್ಧಾಂತ ಒಪ್ಕೊಂಡ್ರೆ ನೀವು ಬನ್ನಿ ಅಂತ ಹೇಳಿದ್ವಿ, ಬಂದ್ವಿ. ನೋಡಿ, DK ಶಿವಕುಮಾರ್ ಅವರಿಗೆ ಏನಾದರೂ ಸ್ವಾರ್ಥ ಇದ್ದಿದ್ರೆ ಅವರು ಸಹೋದರರು ಸೋತಿದ್ರು, DK ಸುರೇಶ್ ಅವರು ನಿಲ್ಲಿಸ್ಬೋದಿತ್ತು. ಆಮೇಲೆ ಅಲ್ಲಿ ಒತ್ತಡ ಕೂಡ ಇತ್ತು. ಆದರೆ ಸನ್ಮಾನ್ಯ ಅಧ್ಯಕ್ಷರು ನಾನೇ ಕ್ಯಾಂಡಿಡೇಟ್ ಅಂತ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ರು ಅಂದರೆ, ಸೊ ವಿರೋಧ ಪಕ್ಷಗಳು ಬೇರೆಯವರು ಏನು ವಿಶ್ಲೇಷಣೆ ಮಾಡಿದ್ರು ಅಂದರೆ, ಸೊ ಅವರು ಯಾರು ಸುರೇಶ್ ಅವರು ನಿಲ್ಲಿಸ್ತಾರೆ, ಅವ್ರ ಸಹೋದರರನ್ನ, ಅವ್ರ ಫ್ಯಾಮಿಲಿಯನ್ನು ನಿಲ್ಲಿಸ್ತಾರೆ ಅಂತ. ಆದರೆ DK ಶಿವಕುಮಾರ್ ಅವರು ವ್ಯಕ್ತಿತ್ವ ಎಂಥದಂದರೆ, ನಾನು ಚುನಾವಣೆಗೆ ನಿಲ್ತೀನಿ ಅಂದರೆ ಅದರ ಅರ್ಥ ಅವರು ಪಕ್ಷವನ್ನು ಅಷ್ಟು ಅವರು ಒಂದು ಇನ್ವಾಲ್ವ್ಮೆಂಟ್ ಆಗಿ ಪಕ್ಷಕ್ಕೆ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಪಕ್ಷ ಏನು ಕೆಲಸ ಹೇಳ್ತದೆ, ಒಬ್ಬ ಶಿಸ್ತಿನ ಸಿಪಾಯಿಯಾಗಿ DK ಶಿವಕುಮಾರ್ ಅವರು ಸಂತೋಷದಿಂದ ಯಾರಿಗೆ ಇನ್ನೊಬ್ಬ ಸೈನಿಕ ಶಿಸ್ತಿನ ಸಿಪಾಯಿ ಇದ್ದಾರೆ, ಸೊ ಯಾರು ಯೋಗೇಶ್ವರ್ ಅವ್ರಿಗೆ ಕೊಟ್ಟರು. ಆ ಕ್ಷೇತ್ರದಲ್ಲಿ ಅವರಿಗೆ ಸಂಪೂರ್ಣವಾಗಿ ಅನುಕಂಪದ ಅಲೆ ಇದೆ. ಅದ್ರ ಜೊತೆಗೆ ನಮ್ಮ DK ಶಿವಕುಮಾರ್ ಅವರು ಸುಮಾರು 500 ಕೋಟಿ ರೂಪಾಯಿ ಬಿಫೋರ್ ಎಲೆಕ್ಷನ್ನು ಅಲ್ಲಿ ಒಂದು ಅಭಿವೃದ್ಧಿಗಳು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗೂ ನಾನು ರಾಜಕೀಯಕ್ಕೋಸ್ಕರ ಈ ಮಾತು ಹೇಳ್ತಾ ಇಲ್ಲ, ಆ ಕ್ಷೇತ್ರದ ಜನರ ನಾಡಿ ಮಿಡಿತನೇ ನೋಡಿಲ್ಲ ಅವರು ಏನೋ ಒಂದು ಪ್ರಚಾರದಲ್ಲಿ ಅವರು ತಂದೆ ಮಾಜಿ ಪ್ರಧಾನಿಗಳಿದ್ರು, ಆ ಹೆಸರ ಮೇಲೆ ಬಂದರು. ಸೊ ಈಗ ಅದು ಜನರಿಗೆ ಮನವರಿಕೆ ಆಗಿದೆ. ಕ್ಷೇತ್ರದ ಸಂಪರ್ಕ ಇಲ್ಲ, ಅಭಿವೃದ್ಧಿ ಕೆಲಸಗಳು ಶೂನ್ಯ. ಸೊ ಹಾಗಾಗಿ ಆಮೇಲೆ ಯೋಗೇಶ್ವರ್ ಮೇಲೆ ಇರ್ತಕ್ಕಂಥ ಅನುಕಂಪ. ಮೂರನೇದಾಗಿ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಈಗ ನಿಖಿಲ್ ಅವರು ಅಫ್ಕೋರ್ಸ್ ಅವರು ರಾಮನಗರದಲ್ಲಿ ನಿಂತಿದ್ರು, ಮಂಡ್ಯದಲ್ಲಿ ನಿಂತಿದ್ರು, ಅವರು ಒಬ್ಬ ಯುವ ಇರ್ಬೋದು, ಚಲನಚಿತ್ರ ನಟರು ಎಲ್ಲ. ಆದರೆ ಆ ಕ್ಷೇತ್ರಕ್ಕೆ
ಚನ್ನಪಟ್ಟಣಕ್ಕೆ ಬೇಕಾಗಿರ್ತಕ್ಕಂಥದ್ದು, ಆ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ನಾಡಿ ಮಿಡಿತವನ್ನು ಹರಿತ CP ಯೋಗೇಶ್ವರ್ ಅಂತಹ ನಾಯಕರು. ಹಾಗಾಗಿ ಖಂಡಿತವಾಗೂ ಈಗೇನು ವಿಶ್ಲೇಷಣೆ ಆಗ್ತಾ ಇದೆ, ಎಕ್ಸಿಟ್ ಪೋಲ್ ನಿನ್ನೆ ಬಂದಿದೆ, ಅದನ್ನು ನಾವು ಒಪ್ಕೊಳ್ತೇವೆ. ಸೊ ಎಕ್ಸಿಟ್ ಪೋಲಲ್ಲಿ ನಮಗೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇವತ್ತೇ GTV ಕನ್ನಡದಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀವು ನೋಡಿ CP ಯೋಗೇಶ್ವರ್ ಕೂಡ ನಮಗೆ ಅಂತರ ಕಡಿಮೆ ಆಗ್ಬೋದು. ಯಾವ ಕಾರಣಕ್ಕೆ? ಮಿತ್ರರು ಹೇಳಿದ್ರಲ್ಲ, ಏನು ಜಮೀರ್ ಅವರ ಒಂದು ಹೇಳಿಕೆ ಖಂಡಿತವಾಗೂ ಎಲ್ಲೋ ಒಂದು 1 or 2% ಇದಾಗ್ಬೋದು. ಅಂದ್ರೆ ನಾವು ಒಂದು 30,000ದಲ್ಲಿ ಗೆಲ್ತೀವಿ ಅಂತ CP ಯೋಗೇಶ್ವರ್ ಅಂದ್ಕೊಂಡ್ರೆ ಇರ್ಲಿ ಸರ್, ದಟ್ ಇಸ್ ಎ ಸ್ಟ್ರಾಟಜಿ. CP ಯೋಗೇಶ್ವರ್ ಅವರು ಒಬ್ಬ ಬುದ್ಧಿವಂತ ರಾಜಕಾರಣಿ. ಅವರು ಏನಂದ್ರೆ ಹೇಳ್ಕೊಳ್ಳೋ ಸ್ವಭಾವ ಅಲ್ಲ, ಅವರು ರಿಸಲ್ಟ್ ಅಲ್ಲಿ ತೋರಿಸೋ ಸ್ವಭಾವ ಅವ್ರದ್ದು. ಯಾರ್ದು? CP ಯೋಗೇಶ್ವರ್ ಕೆಲಸ ಮಾಡ್ತಾರೆ. ಹಾಗಾಗಿ ಖಂಡಿತವಾಗೂ ಈಗ ನೋಡು, ಮೊನ್ನೆ ನಮ್ಮ ಅಧ್ಯಕ್ಷರು ಇವತ್ತು ಹೇಳಿದ್ದಾರೆ, ನೀವು ಎಲ್ಲಾ ತಲೆಗಳಿಗಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು, ಯಾಕಂದ್ರೆ ಅವರು ಕೂಡ ಒಬ್ಬ ಒಳ್ಳೆ ಸ್ಟ್ರಾಟಜಿಸ್ಟ್. ಅವರು ನಾಟ್ ಓನ್ಲಿ ಪೊಲಿಟಿಷಿಯನ್. ಕಳೆದ ಬಾರಿ 138 ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ರು ಸನ್ಮಾನ್ಯ DK ಶಿವಕುಮಾರ್ ಅವರು ಅಧ್ಯಕ್ಷರು. ಯಾರೂ ನಂಬಲಿಲ್ಲ. ಆದರೆ ಅಂತಿಮವಾಗಿ ಆಗಿದ್ದೇನು? 136 ಸ್ಥಾನ ಬಂತು. ಹಾಗಾಗಿ 3 ಕ್ಷೇತ್ರಗಳಲ್ಲಿ ಖಂಡಿತವಾಗೂ ಕಾಂಗ್ರೆಸ್ ಗೆಲ್ತದೆ, ಇತಿಹಾಸ ನಿರ್ಮಾಣ ಮಾಡ್ತದೆ. ಜನತೆಗೆ ಏನು ನಾವು ಕೊಟ್ಟಂತಹ ಪಂಚ ಯೋಜನೆಗಳು, ನಮ್ಮ ಒಂದು ಗವರ್ನೆನ್ಸ್ ಏನು ಮಾಡ್ತಾ ಇದೀವಿ ನಾವು, ಆಡಳಿತ, ಹಾಗೂ ಏನು BJPಯವರ ಬೇಸ್ಲೆಸ್ ಅಲಿಗೇಷನ್ಸು, ಸೊ ಇವ್ಯಾವ ವರ್ಕೌಟ್ ಆಗಲ್ಲ. ಯಾಕಂತ ಹೇಳಿದ್ರೆ BJP ಅವರು ಏನ್ ಮಾಡಿದಾರೆ ಅಂತದ್ದು ಈ ರಾಜ್ಯದ ಜನತೆಗೆ ಗೊತ್ತಿದೆ. ರೈಟ್. ನೋಡಿ, ಬಹಳ ಮುಖ್ಯವಾಗಿ ಘಟಾನುಘಟಿ ನಾಯಕರೇ ಈ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿರೋದ್ರಿಂದಾಗಿ ನೋಡಿ, ಸಿದ್ದರಾಮಯ್ಯನವರು ಶಿಗ್ಗಾವಿಲಿ 2 ದಿವಸ, ಸಂಡೂರಲ್ಲಿ 2 ದಿವಸ, ಚನ್ನಪಟ್ಟಣದಲ್ಲಿ ಹಿಂಗೆ ಓಡಾಟವನ್ನು ನಡೆಸ್ತಾರೆ ಅನ್ನೋದಾದರೆ ಈ ಚುನಾವಣೆ ಅನ್ನೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು ಅಂತ. ಯಾಕಂದರೆ ಈ ಚುನಾವಣಾ ಫಲಿತಾಂಶ ಅನ್ನುವಂಥದ್ದು ಆಡಳಿತ ಸರ್ಕಾರದ ಆ ಕುರ್ಚಿಗೆ ಏನಾದರೂ ಸಂಬಂಧ ಇದೆಯಾ ಅಂತ. ಕರ್ನಾಟಕ ಉಪಚುನಾವಣೆಯ 3 ಕ್ಷೇತ್ರಗಳನ್ನು ನಾವು ತೊಗೊಂಡ್ರೆ 3 ಕ್ಷೇತ್ರಗಳು 3 ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ಆಯಾ ಪಕ್ಷದ ಭದ್ರಕೋಟೆಗಳು. ಹಾಗಾಗಿ ಮಹೇಶ್ ಗೌಡ್ರೆ, ಈ ಸತಿ ರಿಸಲ್ಟ್ಸ್ ಅನ್ನೋದು 3-3 NDAನ, 3-3 ಕಾಂಗ್ರೆಸ್, 2-1, 1-2 ಹೆಂಗೆ ಅಂತ? ಮೇಡಮ್, ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾರದು ಕೇಳಿಸ್ಕೊಂಡು ನಾನು ತುಂಬಾ ಖುಷಿ ಪಟ್ಟಿದ್ದೇನೆ. 1ನೇ ಮಕ್ಳಿಗೆ ಪಾಠ ಮಾಡೋದಾಗಿತ್ತು, 1ನೇ ಕ್ಲಾಸ್ ಮಕ್ಕಳು ನಾವು ಕೇಳಿಸ್ಕೊಳ್ತಾ ಇದ್ವಿ. ಎಲ್ಲ ಅರ್ಥ ಮಾಡ್ಕೊಂಡಿದೀವಿ ಈಗ ಕರ್ನಾಟಕ ರಾಜ್ಯದಲ್ಲಿ 1.5 ವರ್ಷದ ಹಿಂದೆ ಈ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಕೆಲಸ ಮಾಡ್ಲಿ, ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಆಂಟಿ ಇನ್ಕಮನ್ಸ್ ಅನ್ನ ಸೃಷ್ಟಿ ಮಾಡಿದಂತ ಕಾಂಗ್ರೆಸ್, 40% ಕಮಿಷನ್ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಕೇವಲ 1.5 ವರ್ಷದಲ್ಲಿ ತನ್ನ ನಿಜ ಬಣ್ಣವನ್ನ ಜಗತ್ ಜಾಹೀರಗೊಳಿಸಿದೆ. ರಾಜ್ಯದಲ್ಲಿ ಜನ ಗೊತ್ತಾಗೋಗಿದೆ, ದಿನನಿತ್ಯ ಒಂದಲ್ಲ ಒಂದು ಹಗರಣ, ಸರ್ಕಾರಿ ನೌಕರರ ಸಾವು, ಮತ್ತೆ ರಿಟರ್ನ್ ರಾಮಯ್ಯ, ಏನು ಭಾಗ್ಯದ ರಾಮಯ್ಯ ಇದ್ರು, ದಿಸಕ್ಕೊಂದು ರಿಟರ್ನ್ ರಾಮಯ್ಯ. ಇದನ್ನ ನೋಡಿ ಜನ ಇವತ್ತಿಗೂ ಸಹ ಕಿಂಚಿತ್ತು ಬೇಸತ್ತು ಹೋಗಿದ್ದಾರೆ. ಬೆಂಗಳೂರು ನಗರಕ್ಕೆ ಏನಾದ್ರೂ ಹಳ್ಳಿಯ ರೈತರು ಬಂದ್ರೆ ಇವ್ರಿಗೆ ಇಡೀ ಶಾಪ ಹಾಕ್ತಾರೆ. ಧೂಳೆದ್ದಂತ ರಸ್ತೆಗಳು, ಗುಂಡಿಗಳು, ಈ ಒಂದಲ್ಲ ಎರಡಲ್ಲ ಇವ್ರದ್ದು ಇಲ್ಲಿಗೆ ಮುಗಿದಿದೆ. ಕಾಂಗ್ರೆಸ್ನ ದುರಂತಮಯ ಒಂದು ಕೊನೆ ಮಳೆಯನ್ನ ಸಿದ್ದರಾಮಯ್ಯನವರು ಹೋಗುವಾಗ ತಮ್ಮ ರಾಜಕಾರಣದ ಜೀವನದಲ್ಲಿ ಒಡೆದಿದ್ದಾರೆ. ನಾಳೆ ಬರುವಂತ ರಿಸಲ್ಟ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಏನು ಇವತ್ತಾಗ್ಲೇ ಹಿಂದೆ ನಡೆದಂತಹ ಹರಿಯಾಣ ಮತ್ತೆ ಚುನಾವಣೆಯಲ್ಲಿ ನೀವು ನೋಡಿದ್ದೀರಿ, ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಅವಾಗ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ ಆಗಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವತ್ತು ಎಕ್ಸಿಟ್ ಪೋಲ್ಗಳು ಸುಳ್ಳಿನ ಮಾಹಿತಿಯನ್ನ ನೀಡೋದನ್ನ ಎಲ್ಲೋ ಒಂದು ಕಡೆ ಸಮರ್ಥನೆ ಮಾಡ್ಕೊಳ್ಳೋದ್ರ ದೃಷ್ಟಿಯಲ್ಲಿ ತಿದ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಈ ಬಾರಿ ಉತ್ತಮ ಫಲಿತಾಂಶವನ್ನ ರಾಜ್ಯದ ಜನತೆಗೆ ಈಗಾಗಲೇ ಎಕ್ಸಿಟ್ ಪೋಲ್ ಅಲ್ಲಿ ಎಕ್ಸಾಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಆದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇಡೀ ರಾಜ್ಯ ನೋಡ್ತಾ ಇರೋದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಅದರಲ್ಲಿ ಬೈ ಎಲೆಕ್ಷನ್ ಏನ್ ನಡೆದಿದೆ, ಉಪಚುನಾವಣೆ. ಏನು CP ಯೋಗೇಶ್ವರ್ ಮತ್ತೆ ದೇವೇಗೌಡ ಸಾಹೇಬ್ರ ಕುಟುಂಬದ ಕುಡಿಯ ನಡುವೆ ನಡೆದಂತ ಒಂದು ರಾಜಕೀಯ ಜಿದ್ದಿನ ಹೋರಾಟದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ. CP ಯೋಗೇಶ್ವರ್ ಪ್ರಾಮಾಣಿಕ ರಾಜಕಾರಣಿನೇ ಅಲ್ಲ, ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಆಗಿದ್ರೆ ರಾಜ್ಯದಲ್ಲಿ ಎಷ್ಟು ಪಕ್ಷಗಳಿದೆ ಅಷ್ಟು ಪಕ್ಷಗಳಲ್ಲಿ ಈಗಾಗಲೇ ಜಂಪಿಂಗ್ ಮಾಡಿದಂತ ವ್ಯಕ್ತಿ. ನೋಡಿ, ನಾನು ನೀವು ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ, ಕೇಳಿಸ್ಕೊಳ್ಳಿ. ಇವತ್ತೇನಂತ ಹೇಳಿದ್ರೆ, ಜಂಪಿಂಗ್ ಸ್ಟಾರು ಕರ್ನಾಟಕದ ಪಕ್ಷಗಳದ್ದು ಅಲ್ದೇನೆ ಉತ್ತರ ಪ್ರದೇಶದಲ್ಲಿ ಒಂದು ಪಕ್ಷ, ಸೈಕಲ್ ಪಕ್ಷ, ಅದಕ್ಕೂ ಒಟ್ಟೋದ್ರು. ಇರ್ಲಿ, ಸಂತೋಷ. ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳಿದ್ರು ಸಾಹೇಬ್ರು, ಏನು ಎಂತ ಕೆಲಸ ಕಾರ್ಯಗಳು ಮಾಡಿದ್ದಾರೆ, 500 ಕೋಟಿ ಬಿಡುಗಡೆ
ಬಿಡುಗಡೆ ಮಾಡಿದಾರಂತೆ, ಪೇಪರ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಪೇಪರ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ, ರಿಯಲ್ ಆಗಿ ಬಿಡುಗಡೆ ಮಾಡಿಲ್ಲ. ಕೇವಲ ನೀವು RTL ತೆಗೆಸ್ಕೊಳ್ಳಿ, 17 ಕೆರೆಗೆ ನೀರು ತುಂಬಿಸಿದ್ದಾರೆ ಯೋಗೇಶ್ವರ್. ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅದೇ ತಾಲೂಕಿನಲ್ಲಿ ಮುಖ್ಯಮಂತ್ರಿಯಾಗಿ 114 ಕೆರೆಗಳಿಗೆ ನೀರು ತುಂಬಿದ್ದಾರೆ. 1800 ಕೋಟಿ ರೂಪಾಯಿ ಅನುದಾನವನ್ನ ಬಿಜೆಪಿಯಿಂದ ಮತ್ತೆ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ಸಿದ್ದರಾಮಯ್ಯ ಗೌರ್ಮೆಂಟ್ ಇಂದ ತೆಗೆದುಕೊಂಡು ಕೆಲಸ ಮಾಡಿರೋದನ್ನ ಇಡೀ ದೇಶಕ್ಕೆ ಗೊತ್ತಿದೆ. ಒಂದ್ಸಲಿ ಚೆಕ್ಔಟ್ ಮಾಡ್ಕೊಳ್ಳಿ ನೀವು ಹೋಗ್ಬಿಟ್ಟು ಚನ್ನಪಟ್ಟಣದಲ್ಲಿ. ದೇವೇಗೌಡರು ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡದೆ ಹೋಗಿದ್ರೆ ಇವತ್ತು ಚನ್ನಪಟ್ಟಣ ಕರ್ನಾಟಕದ ಏನು ಮಲೆನಾಡು ಪ್ರದೇಶ ಆಗೋದಿಕ್ಕೆ ಸಾಧ್ಯವೇ ಇರಲಿಲ್ಲ. ಮತ್ತೆ ಚನ್ನಪಟ್ಟಣದಲ್ಲಿ ಈ ಬಾರಿ ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೈ ಹಿಡಿಬೇಕು ಅನ್ನೋದೊಂದು ಪ್ರಶ್ನೆ. ಬಹುಮುಖ್ಯವಾಗಿ ಚನ್ನಪಟ್ಟಣ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಮುಸಲ್ಮಾನರು ಓಟನ್ನ ನಾವು ತೆಗೆದುಕೊಬಿಟ್ರೆ ಈಸಿಯಾಗಿ ಗೆದ್ದು ಬಿಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಯಾರು, ಕಾಂಗ್ರೆಸ್ನವರು. ಮತ್ತೆ ಒಂದ್ ಹೇಳಿದ್ರು, ಏನು ಡಿ ಕೆ ಶಿವಕುಮಾರ್ ಅವರ ರಾಜಾರೋಷದ 5 ತಿಂಗಳು ಬಂದು ನಾನೇ ಅಭ್ಯರ್ಥಿ ಅಂತ ಹೇಳಿದ್ರು. ನೀವೇ ಅಭ್ಯರ್ಥಿ ಅಂತ ಹೇಳ್ಕೊಂಡ್ಮೇಲೆ ಅಲ್ಲಿ ತಾಕತ್ತಿರುತ್ತಲ್ವಾ ನಿಂತ್ಕೊಳ್ಳೋದಿಕ್ಕೆ ಎಲೆಕ್ಷನ್ ಅಲ್ಲಿ. ಓಡೋಗ್ಬಿಟ್ಟು 136 ಸೀಟ್ ಇದೆ ಕಾಂಗ್ರೆಸ್ ಪಕ್ಷಕ್ಕೆ, 136 ಸೀಟ್ ಇರುವಂತ ಪಕ್ಷಕ್ಕೆ ಸರ್ಕಾರ ಏನು ಉದುರೋಗೋದಿಲ್ಲ ಅಂತದ್ರಲ್ಲಿ ಆಪರೇಷನ್ ಮಾಡೋ ಜನಕನನ್ನೇ ಆಪರೇಷನ್ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ತಂತ್ರಗಾರಿಕೆಯಲ್ಲಿ ತಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಇಲ್ಲ, ಗೊತ್ತಿತ್ತವ್ರಿಗೆ ನನ್ನ ತಮ್ಮ ಖಂಡಿತವಾಗ್ಲೂ ಸೋಲ್ತಾನೆ. ಆಪರೇಷನ್ ಮಾಡಿದ್ರ ಜೊತೆಗೆ ಹೋಗಿದ್ರಲ್ಲ ಸರ್, ನಾವು ಹೋಗಿರ್ಲಿಲ್ಲ. ಓಕೆ, ನಾವು ನೋಡಿ, ನಾವು ಯಾವತ್ತು ದಿವ್ಯಾಶ್ರೀ ಮೇಡಮ್, ದೇವೇಗೌಡರು ಕುಟುಂಬ ಯಾವತ್ತು ಆಪರೇಷನ್ ಮಾಡೋ ಜೊತೆ ಹೋಗಿಲ್ಲ. ನಮ್ಮ ಮನೆ ಬಾಗಿಲಿಗೆ ಯಾರ್ಯಾರು ಬರ್ತಾರೆ ಸ್ನೇಹ ಸಂಪರ್ಕದಿಂದ ಕೆಲಸ ಮಾಡಿದೀವಿ. ಆದ್ರೆ ಅತ್ಯಮೂಲ್ಯವಾಗಿ ನಂಬಿದಂತ ಪಕ್ಷವೇ ಇವತ್ತು ನಮ್ಗೆ ಬೆನ್ನಿಗೆ ಚೂರಿ ಹಾಕಿರೋದನ್ನ ಮಂಡ್ಯ ಚುನಾವಣೆಯಲ್ಲಿ ನೋಡಿದೀವಿ. ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಅದ್ರಲ್ಲಿ, ಅದನ್ನ ಈಗ ನಾನು ಮಾತನಾಡೋದಿಲ್ಲ. ಆದ್ರೆ ಈ ಬಾರಿ ಏನು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ, ಈ ಬಾರಿ ಉಪಚುನಾವಣೆಯಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗ್ಲೇ ಚುನಾವಣೆ ನಡೆದಂತ ಹಿಂದಿನ 2 ದಿನಗಳ ಹಿಂದೆನೆ ನಾವು 20,000 ಮತಗಳ ಅಂತರದಿಂದ ಗೆದ್ದಾಗಿದೆ. ಅದಕ್ಕೆ ಎಳ್ಳು ನೀರು ಬಿಟ್ಬಿಟ್ಟಿದೀವಿ. ನಾವು ಈಗಾಗ್ಲೇ ಮುಂದಿನ ಶಾಸಕರು ನಿಖಿಲ್ ಕುಮಾರಸ್ವಾಮಿ ಅನ್ನೋದನ್ನ ಆ ಜಿಲ್ಲೆಯ ಆ ತಾಲೂಕಿನ ಜನ ಈಗ ಆಲ್ರೆಡಿ ಡಿಸೈಡ್ ಮಾಡಿ ಓಟ್ ಕೊಟ್ಟಿದ್ದಾರೆ. ನಾನು ಸಹ 17ರಿಂದ 20 ದಿನಗಳ ಕಾಲ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ, ಅಲ್ಲಿ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಕಾನ್ಫಿಡೆನ್ಸ್ ಒಳ್ಳೇದು, ಓವರ್ ಕಾನ್ಫಿಡೆನ್ಸ್ ಆಗ್ಬಾರ್ದು. ಇದೇ ಕಾನ್ಫಿಡೆನ್ಸ್ ಅಲ್ಲಿ ಕಳೆದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಇರಿದ್ರು 66 ಕುಸ್ತ್ ಹೋಗ್ಬಿಡ್ತು. ಹಂಗಾಗಿ ರಾಮನಗರದಲ್ಲಿ ನೋಡಿ ಒಂದ್ ಮಾತು ಹೇಳ್ಬಿಡ್ತೀನಿ ಮೇಡಮ್, ನೋಡಿ, ಓದು ಸರಿ ಏನ್ ಇವ್ರು ಆಟ ಆಡಿದ್ರು ರಾಮನಗರ ಜಿಲ್ಲೆಯಲ್ಲಿ, ಅವ್ಯಾವ ತಂದಿದ್ರಲ್ಲ ಗಿಫ್ಟ್ ಕೂಪನ್, ಈ ಗಿಫ್ಟ್ ಕೂಪನ್ ಅನ್ನ ಈ ಸರಿ ಒಂದೇ ಒಂದು ಹಳ್ಳಿಲಿ ಕೊಡದೇ ಇರೋ ತರ ಮಾಡಿದೀವಿ. 70,000 ಗಿಫ್ಟ್ ಕೂಪನ್ ಓಡಿಸ್ ಮಡಗಿದ್ರು ಕಾಂಗ್ರೆಸ್ನವರು. ಈ ಸಾರಿ ನಾವು 100 ಜನ ಹಾಕಿದೀವಿ ಒಂದೊಂದು ಪಂಚಾಯತಿಗೆ, ಅವ್ರೆಲ್ಲೇ ಗಿಫ್ಟ್ ಕೂಪನ್ ಕೊಟ್ಟಿದ್ರು ಕಂಡಿಡಿತಾ ಇದ್ವಿ, ಇವ್ ಜಗತ್ ಜಾಹೀರ್ ಮಾಡ್ತಾ ಇದ್ವಿ. ಆಮೇಲೆ ಜೊತೆಗೆ ಇವ್ರು ಗಿಫ್ಟ್ ಕೂಪನ್ ಹೋದ್ ಬಾರಿ ಸುಳ್ಳು ಹೇಳಿ ಗೆದ್ರು, ಈ ಬಾರಿ ಆ ಗಿಫ್ಟ್ ಕೂಪನ್ ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಡೀ ರಾಮನಗರ ಜಿಲ್ಲೆಯ ಜನ, ರಾಮನಗರ ತಾಲೂಕಿಂದ ಬಂದಿಡಿದ್ರು ಚನ್ನಪಟ್ಟಣ ಜನಕ್ಕೆ ಗಿಫ್ಟ್ ಕೂಪನ್ಗೆ ಮೋಸ ಹೋಗ್ಬೇಡಿ ಅಂತ ಒಂದ್ ಕಡೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ರವರನ್ನ ಇವತ್ತು ಬಾರಿ ಹೊಗಳಿದ್ದಾರೆ. ಎಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಅವರು, ಎಲ್ಲಿ ನಾನು ನೋಡಿದೆ ಬೆಳಿಗ್ಗೆ ನಿಮ್ಮ ಮಾಧ್ಯಮದಲ್ಲಿ, ಹೌದಲ್ವಾ, ಅವ್ರಿಗೆ ಏನಾದ್ರೂ ಕಿಂಚಿತ್ ಒಂದ್ ಸ್ವಲ್ಪ ರಾಜಕಾರಣಿ ಆಗಿದ್ರೆ ಇದನ್ನ ಹೊಗಳುತ್ತಾ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಜಿ ಮಾದೇಗೌಡ ಅಂತೇಳಿ ನೀರಾವರಿಯ ದೊಡ್ಡ ಹೋರಾಟಗಾರ ಮಂಡ್ಯ ಜಿಲ್ಲೆಯಲ್ಲಿ, ಅಂತವ್ರ ಬಗ್ಗೆ ಎಲ್ಲಾರು ಶಿವರಾಮೇಗೌಡರು ಬಾಯಿಗೆ ಬಂದಂಗ್ ಬೈದ್ರು ಅಂತ ಹೇಳಿದ್ರೆ, ಅಂತವ್ರನ್ನ ನಮ್ಮ ಪಕ್ಷದಲ್ಲಿ ಇದ್ರು ಸಹ ಪಕ್ಷದಿಂದ ಒದ್ದಾಚಕ್ ಹಾಕ್ತಿವಿ. ಜಿ ಮಾದೇಗೌಡರು ಕಾಂಗ್ರೆಸ್ನ ನೀರಾವರಿ ಹೋರಾಟಗಾರ, ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಅಂತವ್ರನ್ನ ಯಾರು ಬೈದ್ರು ನಮ್ಮ ಪಕ್ಷದಲ್ಲಿದ್ರು ಅಂತವ್ರನ್ನ ಒದ್ದಾಚಕ್ ಹಾಕಿದೀವಿ ಪಕ್ಷದಿಂದ. ಆದ್ರೆ ಕಾಂಗ್ರೆಸ್ ನೋಡಿ ಇವತ್ತು ಜಮೀರ್ ಅಹಮದ್ ಅನ್ನ ಒಗ್ಲಿಕ್ಕೂ ಕೂತಿದೆ, ಒಕ್ಕಲಿಗರನ್ನ ಕೊಂಡ್ಕತ್ತೀವಿ ಅಂತ ಹೇಳ್ತಾರೆ ಜಮೀರ್ ಅಹಮದ್ ಅವರನ್ನ. ಅದಕ್ಕೋಸ್ಕರ ಜಮೀರ್ ಅಹಮದ್ ಖಾನ್ ಬಾಯಿ ಏನ್ ಬಂದಿದೆ ಅದು ಇಂಪಾರ್ಟೆಂಟ್ ಅಲ್ಲ ಮೇಡಮ್. ನಾವು ಆ ವೋಟ್ ಅನ್ನು ನಂಬ್ಕೊಂಡು ಇಲ್ಲ, ಅವ್ರು ಹೇಳಿದ್ರು ಅಂತೇಳಿ ನಾವು ಅವ್ರ ವೋಟ್ ಟರ್ನ್ ಆಗ್ಬಿಡ್ತು, ದಟ್ ಈಸ್ ನಾಟ್. ನಮ್ಮ ಒರಿಜಿನಾಲಿಟಿ ಏನು ಅಂದ್ರೆ, ಸತ್ಯ ಹೇಳ್ತಾ ಇದ್ದೀನಿ ನಿಮ್ಮ ಒಬ್ಬ ವಕ್ತಾರನಾಗಿ, ಏನು ಕುಮಾರಸ್ವಾಮಿ ಸಾಹೇಬ್ರಿಗೆ ವೋಟ್ ಹಾಕಿದ್ರು ಚನ್ನಪಟ್ಟಣ ತಾಲೂಕಿನ ಜನ, ಅವ್ರಿಗಿಂತ 5% ಹೆಚ್ಚಿನ ಮತದಾನವನ್ನ ಪ್ರತಿ ಹಳ್ಳಿಯಲ್ಲಿ 5% ಕುಮಾರಣ್ಣ ಕ್ಷೇತ್ರಕ್ಕೆ ಹೋಗದೆ ಗೆದ್ದಿದ್ರು. ಆದ್ರೆ ಈ ಬಾರಿ ಕ್ಷೇತ್ರಕ್ಕೆ ಹೋಗಿರೋದು 5% ಹೆಚ್ಚಿನ ಮತದಾನವನ್ನ ಮಾಡಿರೋದ್ರಿಂದ, 89% ವೋಟ್ ಆಗಿರೋದ್ರಿಂದ ಇವತ್ತು ಹೇಳ್ತೀವಿ, ನಾಳೆ ಬೆಳಿಗ್ಗೆ 12 ಗಂಟೆ ಒಳಗಡೆನೆ ನಮ್ದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ಭರ್ಜರಿ ಜಯದೊಂದಿಗೆ ಚನ್ನಪಟ್ಟಣ ತಾಲೂಕಿನ ಇನ್ನು ಮುಂದಿನ 30 ವರ್ಷಗಳ ಕಾಲ ಶಾಸಕರಾಗಿ ಅಲ್ಲೇ ಕೆಲಸ ಮಾಡ್ತಾರೆ. ರೈಟ್ ಆಲ್ ದ ವೆರಿ ಬೆಸ್ಟ್ ಮಹೇಶ್ ಗೌಡ್ರೆ. ಮಾತಾಡ್ತೀನಿ ನಿಮ್ ಜೊತೆ. ಇದೀಗ AP ವಕ್ತಾರರಾಗಿರುವಂತಹ ಅನಿಲ್ ನಾಚಪ್ಪ ಅವರು ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಅನಿಲ್ ಅವ್ರಿಗೆ.
ನಮಸ್ಕಾರ ಮೇಡಮ್. ಮಾತಾಡ್ತೀನಿ ಹಂಗೇರಿ. ಪುರಾಣಿಕ್ ಸರ್ ನೀವು ಹೇಳಬೇಕು, ಕಳೆದ ಹಲವಾರು ದಿವಸದಿಂದ ಇದೇ ಬೈ ಎಲೆಕ್ಷನ್ ಕುರಿತಂತೆ ನಾವು ಮಾತಾಡ್ತಾ ಇರಬೇಕಾದ್ರೆ 135+ ಅನ್ಬೇಕಾದ್ರೆ ಈ 3 ಕ್ಷೇತ್ರದಿಂದ ಅಂಥ ಏನು ಬದಲಾವಣೆ ಏನು ಕಾಂಗ್ರೆಸ್ಸಲ್ಲಿ ಆಗಲ್ಲ. ಒಂದು ಪಕ್ಷ ಗೆದ್ರೆ BJPಗೆ ಏನು ಅಂಥ ಬದಲಾವಣೆ ಏನಾಗಲ್ಲ, ಅಧಿಕಾರ ಏನು ಸಿಕ್ಕಲ್ಲ. ಆದರೂ ಇದು ನಿರ್ಣಾಯಕ ಆಗ್ಬಿಟ್ಟಿದೆ ಸರ್. ಹಾಗಾಗಿ ನಾಳಿನ ಫಲಿತಾಂಶದ ಬಗ್ಗೆ ನಿಮ್ಮ ಮಾತುಗಳು. ಈಗ ಈ ಪ್ರತಿ ಪಕ್ಷದವರ ಅಭಿಪ್ರಾಯಗಳನ್ನು ಕೇಳಿದ್ರೆ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅವರಲ್ಲಿರೋ ಆತ್ಮವಿಶ್ವಾಸ ಅಂದ್ರೆ ಅಲ್ಲಿ ಅವರು ಚುನಾವಣೆಯಲ್ಲಿ ಏನೇನ್ ಕೆಲಸ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಅವ್ರು ಹೇಳಿದ್ದಾರೆ. ಅದರಲ್ಲಿ ನಾವೇನು ಅದನ್ನ ತಪ್ಪಾಗಿ ತಿಳ್ಕೊಳ್ಳಲ್ಲ. ಅದನ್ನ ನಾವು ರಿಯಲಿ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಪಕ್ಷದ ಪರವಾಗಿ. ಆದ್ರೆ ಚುನಾವಣೆ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಮತದಾರರ ಒಲವು ಅಥವಾ ನಿಲುವಿನ ಆಧಾರದ ಮೇಲೆ ತೀರ್ಮಾನವಾಗ್ತಕ್ಕಂಥದ್ದು. ಆ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಈಗೇನು ಸಮೀಕ್ಷೆಗಳು ಬಂದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ವಾಸ್ತವತೆಗೆ ಹತ್ತಿರ ಅಂತಕ್ಕಂಥದ್ದು ನನ್ನ ಭಾವನೆ. ಕಳೆದ ಒಂದು ಸಮೀಕ್ಷೆಗೂ ಈಗಿನ ಸಮೀಕ್ಷೆಗೂ ಸ್ವಲ್ಪ ಕೆಲವರು ಬಹಳ ನಿಧಾನದಿಂದ ಆಲೋಚನೆ ಅಥವಾ ಇನ್ಯಾವುದೋ ಸಿದ್ಧತೆಯನ್ನ ಮಾಡ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ಬಹುಶಃ ಒಂದು ರೀತಿಯಲ್ಲಿ ಹಲೋ ಹೇಳಿ ಸರ್, ಹೇಳಿ ಪ್ಲೀಸ್ ಕಂಟಿನ್ಯೂ. ಕೇಳ್ತಾ ಇದೆಯಾ? ಸರ್ ಕೇಳಿಸ್ತಿದೆ, ಪ್ಲೀಸ್ ಕಂಟಿನ್ಯೂ. ಓಕೆ. ಈ ರೀತಿ ಒಂದು ಸನ್ನಿವೇಶ ಬಂದಿರ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ಸಿಗೆ ಒಂದ್ ರೀತಿ ಕಾನ್ಸೋಲೇಷನ್ ಅಂತಕ್ಕಂಥದ್ದನ್ನ ಸಂಡೂರಿನಲ್ಲಿ ಕಾಣ್ಬೋದು. ಯಾಕಂದ್ರೆ ತುಕಾರಾಮ್ ಅವರು ಮಾಡಿರ್ತಕ್ಕಂಥ ಕೆಲಸ ಮತ್ತೆ ಅಲ್ಲಿ ಸಂತೋಷ್ ಲಾಡ್ ರವರ ಪಾತ್ರ ಇದೆ, ಬಹಳ ಮುಖ್ಯ. ಇಡೀ ಜಿಲ್ಲೆಯ ಒಂದು ಉಸ್ತುವಾರಿಯಾಗಿ ಅವರು ಅಲ್ಲಿ ಏನೇನೋ ಸಮಸ್ಯೆಗಳಿದೆ ಅವಕ್ಕೆಲ್ಲದಕ್ಕೂ ಒಂದು ರೀತಿಯಲ್ಲಿ ಅವರು ಜನಗಳಿಗೆ ವಿಶ್ವಾಸ ಬರೋ ರೀತಿ ನಡ್ಕೊಂಡಿದ್ದಾರೆ. ಅದರಿಂದ ಬಹುಶಃ ಅವ್ರಿಗೆ ಹೆಜ್ಜಿರ್ತಕ್ಕಂಥದ್ರಲ್ಲಿ ಒಂದರ ಮಾತನಾಡ್ಬೋದು. ಇನ್ನು 7 ಕ್ಷೇತ್ರಗಳಲ್ಲಿ NDA ಒಂದು ಬೆಂಬಲಿತ ಪಕ್ಷ JDS-ಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಚನ್ನಪಟ್ಟಣದಲ್ಲಿರುವುದು, ಮತ್ತೆ ಶಿಗ್ಗಾಂವ್ನಲ್ಲಿ ಬೊಮ್ಮಾಯಿರವರು ಏನು ಒಂದು ಒಳ್ಳೆ ಹೆಸರನ್ನ ಪಡೆದಿದ್ದಾರೆ ಅದರ ಆಧಾರದ ಮೇಲೆ. ಆಮೇಲೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ಬಗ್ಗೆ ಇದ್ದಂತ ಗೊಂದಲವನ್ನ ಪೀರ್ ಮತ್ತು ಪಠಾಣ್ ನಡುವೆ ಇದ್ದಂತ ಏನು ಒಂದು ಪೈಪೋಟಿ ಇತ್ತು ಅಥವಾ ಒಂದು ವೈಮನಸ್ಸಿತ್ತು ಅದನ್ನ ಸಮಾಧಾನ ಮಾಡಿದ್ದಾರೆ. ಬಟ್ ಅಲ್ಲಿ ಒಂದು ರೀತಿಯಲ್ಲಿ ವೋಟ್ಗಳು ಜಾತಿ ಮೀರಿ ವೋಟನ್ನ ಬಹುಶಃ ಜನ ಮತದಾನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಐ ಗಾಟ್ ಇಟ್. ನಾನು ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನನಗೆ ಒಂದೊಂದು ಲೈನ್ ಕ್ಲಾರಿಟಿ ಕೊಡಿ ಸರ್. ಮೊದಲನೇದಾಗಿ ನಾನು ಶಿಗ್ಗಾವಿ ಕ್ಷೇತ್ರಕ್ಕೆ ಹೋಗ್ತೀನಿ. ಬಸವರಾಜ ಬೊಮ್ಮಾಯಿ ಅವ್ರು ಕಂಟೆಸ್ಟ್ ಮಾಡಿದಾಗಲೇ 99,073 ಮತಗಳನ್ನು ಬಸವರಾಜ ಬೊಮ್ಮಾಯಿ ಪಡ್ಕೊಂಡಿದ್ರೆ, ಪಠಾಣ್ ಅವ್ರು ಲಾಸ್ಟ್ ಟೈಮು 63,732 ಪಡ್ಕೊಂಡಿದ್ದಾರೆ. ಅಂದರೆ ಹಾರ್ಡ್ಲಿ ಡಿಫ್ರೆನ್ಸ್ ಅಂತ ನಾವು ನೋಡೋದಾದ್ರೆ ವೆರಿ ಲೆಸ್, 25,000 ರಿಂದ 30,000 ಅನ್ನೋದಾದ್ರೆ ಈ ಸತಿ ಬಸವರಾಜ ಬೊಮ್ಮಾಯಿ ನಿಂತಿಲ್ಲ, ಅವ್ರ ಮಗ ನಿಂತಿದ್ದಾರೆ. ಮ್ಯಾಟ್ರ್ ಆಗಲ್ವಾ? ಯಾಸಿರ್ ಅವರಿಗೆ ಚಾನ್ಸಸ್ ಇಲ್ವಾ ಅಂತ ಒಂದು ಪ್ರಶ್ನೆ. ಯಾಸೀರ್ ಅವರಿಗೆ ಚಾನ್ಸಸ್ ಇಲ್ಲ ಅಂತ ಹೇಳಲ್ಲ. ಯಾಸೀರ್ ಅವರ ಒಂದು ಪ್ರಚಾರಕ್ಕೆ ಪರವಾಗಿ ಇಡೀ ರಾಜ್ಯದ ಸಚಿವ ಸಂಪುಟ ಮುಖ್ಯಮಂತ್ರಿಗಳು ಎಲ್ಲ ಬಂದಿದ್ದಾರೆ ನಿಜ. ಆದ್ರೆ ಬೊಮ್ಮಾಯಿರವರ ಬಗ್ಗೆ ನೆಗೆಟಿವ್ ಆಗಿ ಏನು ಅಂತದನ್ನ ಕಾಣ್ತಾ ಇರ್ತಕ್ಕಂಥದ್ದನ್ನ ನಾನು ಅನೇಕ ಅವರಿಂದ ತಿಳ್ಕೊಂಡಿದ್ದೇನೆ. ಅದರಿಂದ ಒಂದು ಕ್ಲೋಸ್ ಫೈಟ್ ಅಂತೂ ಇದ್ದೇನೆ ಅಲ್ಲಿ. ನೀವು ಹೇಳಿದಾಗೆ ಅದು 20 ಇರ್ಬೋದು 15,000 ಇರ್ಬೋದು, ಬಟ್ ಕ್ಲೋಸ್ ಫೈಟ್ ಇರೋದ್ರಿಂದ ಒಂದ್ ರೀತಿಯಲ್ಲಿ ಅವರಿಗೆ ಬೊಮ್ಮಾಯಿರವರ ಒಂದು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅನುಕೂಲ ಆಗ್ಬಹುದು ಅಂತಕ್ಕಂಥದ್ದು ನಾನು ಅಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಸಂಡೂರ್ ವಿಷಯಕ್ಕೆ ಬರ್ತೀನಿ ಸರ್. ಈಗ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ. ಹಿಸ್ಟ್ರಿ ಅಂತ ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ಸೇ ಕಾಣುವಂಥದ್ದು. ಇಂತಹ ಸಂದರ್ಭದಲ್ಲಿ ಆ ಸುದೀರ್ಘ ರಾಜಕೀಯದಲ್ಲಿ ಸಂಡೂರು ಅಂಥ ಬೆಳವಣಿಗೆಯನ್ನು ಕಂಡಿದೆಯಾ? ನೋ, ಇಟ್ ಈಸ್ ನಾಟ್. ಅಲ್ಲಿ ಸಂತೋಷ್ ಲಾಡೆ ಇರ್ಬೋದು, ಮತ್ತೊಬ್ಬರೇ ಇರ್ಬೋದು, ಆದರೆ ಅಂಥ ಬೆಳವಣಿಗೆ ಅಭಿವೃದ್ಧಿಯನ್ನು ಕಾಣದೇ ಇರೋದ್ರಿಂದಾಗಿ, ಜೊತೆಗೆ ಬಂಗಾರು ಹನುಮಂತು ಜೊತೆ ನಿಂತ್ಕೊಂಡಿರುವಂಥ ಘಟಾನುಘಟಿ ನಾಯಕರು ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಆಗಿರೋದ್ರಿಂದ ಬಂಗಾರು ಹನುಮಂತು ಅವ್ರಿಗೆ ಚಾನ್ಸ್ ಇಲ್ವಂತ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಅನುಪೂರ್ಣ ತುಕಾರಾಮ್ ಅವ್ರು ನಿಂತಿರೋದು, ತುಕಾರಾಮ್ ಅವ್ರು ನಿಂತಿಲ್ಲ. ಸೊ ಪ್ಲಸ್ ಬಂಗಾರು ಹನುಮಂತು ಅವ್ರಿಗಾಗೋ ಚಾನ್ಸಸ್ ಇಲ್ವಾ? ಬಂಗಾರು ಹನುಮಂತರವ್ರಿಗೆ ಚಾನ್ಸಸ್ ಕಡಿಮೆ ಅಂತ ನನ್ನ ಭಾವನೆ. ಕಾರಣ ಏನಂದ್ರೆ ಸಂತೋಷ್ ಲಾಡ್ ಪಾತ್ರ ಇದೆಯಲ್ಲ, ಅದು ಬಹಳ ದೊಡ್ಡ ರೀತಿಯಲ್ಲಿ ಒಂದು ಪ್ರಭಾವವನ್ನ ಬೀರ್ತದೆ ಅಂತಕ್ಕಂಥದ್ದು ನಾವು ತಿಳಿದುಕೊಂಡಿರ್ತಕ್ಕಂಥದ್ದು ಒಂದು ರೀತಿ ಮಾಹಿತಿ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಈ ಏನು ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಇವರು ಇದಾರಲ್ಲ, ಇವರ ವಿರುದ್ಧ ಅಲ್ಲಿರ್ತಕ್ಕಂಥ ಗಣಿಗಾರಿಕೆಯನ್ನು ಮಾಡ್ತಕ್ಕಂಥ ಎಲ್ಲ ಮೇಜರ್ ಮತ್ತು ಮೈನರ್ ಕಂಪನಿಗಳು ಅವ್ರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಏನು, ಆ ರೆಡ್ಡಿ ಅಥವಾ ಇವ್ರು ಬಂದ್ರೆ ಇದು ಬಹುಶಃ ಅವರ ವೈಯಕ್ತಿಕ ಲಾಭಕ್ಕೆ ಇವ್ರು ಮಾಡ್ತಾರೆ, ನಮ್ಮ ಒಂದು ಬದುಕಿಗೆ ಅಥವಾ ನಮ್ಮ ಲಾಭಕ್ಕೆ ಅನುಕೂಲ ಆಗೋದಿಲ್ಲ. ಆ ದೃಷ್ಟಿಯಿಂದ ಅವರೆಲ್ಲರೂ ಒಟ್ಟಾಗಿ ತುಕಾರವರ ಪತ್ನಿ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿರೋದ್ರಿಂದ ಈ ಸ್ವಿಂಗ್ ಇದೆಯಲ್ಲ, ಈ ರೀತಿ ಒಂದು ರೀತಿ
ಚುನಾವಣೆಯಲ್ಲಿ ಗೆಲ್ಲುವ ಒಂದು ಹಂತವನ್ನು ತಲುಪಲಿಕ್ಕೆ ಅದು ಕಾಂಗ್ರೆಸ್ಸಿಗೆ ಒಂದು ಗೌರವವನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಕಾಂಗ್ರೆಸ್ ಆ ಸೀಟ್ ಉಳಿಸ್ಕೊಳ್ಬಹುದು ಅಂತಕ್ಕಂಥದ್ದು ನನಗೆ ಗೊತ್ತಿರೋಂಥ ಮಾಹಿತಿ. ಚನ್ನಪಟ್ಟಣಕ್ಕೆ ಹೋಗ್ತೀನಿ ಸರ್. ಈಗ ಸಿ ಪಿ ಯೋಗೇಶ್ವರ್ ಆಗ್ಲೇ ಹೇಳ್ತಾ ಇದ್ರು, ನಮ್ಮ ಬಾಲಕೃಷ್ಣ ಯಾದವ್ ಅವರು ಚಿತ್ರನಟರು ಅಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿ ಪಿ ಯೋಗೇಶ್ವರ್ ಅವರು ಕೂಡ ಚಿತ್ರರಂಗದ ಹಿನ್ನೆಲೆ ಇರುವವರೇ, ಇಬ್ರು ಸಿನಿಮಾ ಸ್ಟಾರ್ಗಳೇ. ಸಿ ಪಿ ಯೋಗೇಶ್ವರು, ನಿಖಿಲ್ ಕುಮಾರಸ್ವಾಮಿ ಸಾಮ್ಯತೆಗಳು ಎರಡೆರಡು ಸೋಲು ಇಬ್ಬರಿಗೂ ಆಗಿದೆ. ಮೋರ್ ಓವರ್ ಸಿ ಪಿ ಯೋಗೇಶ್ವರ್ ಅಂದಾಗ ಜಂಪಿಂಗ್ ಸ್ಟಾರ್ ಅನ್ನೋ ಹೆಸರನ್ನು ಪಡ್ಕೊಂಡಿದ್ದಾರೆ, ಏನೋ ಆಧುನಿಕ ಭಗೀರಥ ಅನ್ನೋ ಹೆಸರು +- ಇದೆ. ನಿಖಿಲ್ ಕುಮಾರಸ್ವಾಮಿ ಅಂದಾಗ ತಂದೆ ಅಜ್ಜ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು, ಮೋರ್ ಓವರ್ ನೋ ಎಕ್ಸ್ಪೀರಿಯನ್ಸ್ ಇನ್ ಪಾಲಿಟಿಕ್ಸ್, ಇವೆಲ್ಲ ತಾಳಮೇಳ ಮಾಡಿ ನೋಡೋದಾದ್ರೆ ಏನು ಹೇಳಬೇಕಂತ ಅನ್ಸುತ್ತೆ ಸರ್? ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚಿನ ಅಡ್ವಾಂಟೇಜ್ ಅಂತೂ ಕಾಡ್ತಾ ಇಲ್ಲ. ಕಾರಣ ಏನು, ಕುಮಾರಸ್ವಾಮಿ ಅವರ ಏನು 2 ಚುನಾವಣೆಯಲ್ಲಿ ಅವ್ರು ಗೆದ್ದಿರ್ತಕ್ಕಂಥದ್ದನ್ನ ಹಿನ್ನೆಲೆಯನ್ನು ನೋಡಿದ್ರೆ ಅವರ ಓಟ್ಸ್ಗೆ ಏನು ಧಕ್ಕೆ ಆಗಿಲ್ಲ, ಅವ್ರು ಕನ್ಸಾಲಿಡೇಟ್ ಮಾಡಿದ್ದಾರೆ. ಮತ್ತೆ JDS ಒಂದು ಮಾತು ಹೇಳಿದ್ರು, ನಾವು ಇವಾಗ 5% ಅಥವಾ 10% ಎಕ್ಸ್ಟ್ರಾ ವೋಟ್ ಪಡೆಯುವಂತ ಪ್ರಯತ್ನವನ್ನ ಮಾಡಿದ್ದೇವೆ, ಮತ್ತೆ ಅಕ್ರಮವಾಗಿ ಏನು ಹಿಂದೆ ಹಣ ಕೊಡತಕ್ಕಂಥದ್ದಿದೆ ಅದನ್ನ ನಿಲ್ಸಿದ್ದೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಿಜ, ಸರ್ಕಾರ ಯಾವ ಅಧಿಕಾರದಲ್ಲಿದೆಯೋ ಆ ಸರ್ಕಾರದ ಪರವಾಗಿ ಕೆಲಸ ಮಾಡೋರು ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಪ್ರಭಾವಗಳನ್ನ ಆಮಿಷಗಳನ್ನ ನೀಡುತ್ತಾರೆ, ಇದು ಗ್ಯಾರಂಟಿ ಆದರೆ. ಆದ್ರೆ ಯೋಗೇಶ್ವರ್ ಅವರು ಮಾಡಿದ ಕೊನೆಯ ತಪ್ಪು ಏನಂದ್ರೆ, ಕುಮಾರಸ್ವಾಮಿ ಅವರನ್ನ ಒಂದು ರೀತಿಯಲ್ಲಿ ಅವರು ಕೆಟ್ಟದಾಗಿ ಕರೆಯತಕ್ಕಂಥದ್ದು ಇಡೀ ಒಕ್ಕಲಿಗ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಬಹಳ ಅಸಮಾಧಾನ ತಂದಿದೆ ಅಂತಕ್ಕಂಥದ್ದನ್ನ ನಾನು ಅಲ್ಲಿ ತಿಳ್ಕೊಂಡಿದ್ದೇನೆ. ಕಾರಣ ಏನು, ಒಕ್ಕಲಿಗರನ್ನು ಶ್ರೀ ದೇವೇಗೌಡರು ಬಿಟ್ಟ ಬೇರೆ ಯಾರಿಗೂ ಅಗ್ರಗಣ್ಯ ನಾಯಕತ್ವ ಸಾಧ್ಯ ಇಲ್ಲ. ಕಾರಣ ಶಿವಕುಮಾರ್ ಎಷ್ಟೇ ಪ್ರಯತ್ನ ಪಟ್ಟು ಅವರು ಬೆಂಗಳೂರು ಸುತ್ತಮುತ್ತಲಿನ ನಾಯಕರಾಗ್ತಾ ಹೊತ್ತು ಇಡೀ ಕರ್ನಾಟಕದಲ್ಲಿ ಒಕ್ಕಲಿಗರನ್ನ ಪ್ರತಿನಿಧಿಸ್ತಕ್ಕಂಥ ನಾಯಕತ್ವ ಮಾಜಿ ಪ್ರಧಾನಿ ದೇವೇಗೌಡರಿಗಿದೆ. ಜೊತೆ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಕೇಂದ್ರ ಮಂತ್ರಿಯಾಗಿದ್ದಾರೆ. ರೈಟ್ ಸರ್. ಅನಿಲ್ ನಾಚಪ್ಪ ಅವರೇ, ಈ ಚುನಾವಣಾ ಫಲಿತಾಂಶ ಅನ್ನುವಂಥದ್ದು, ಅನಿಲ್ ನಾಚಪ್ಪ ಅವರೇ ಕೇಳಿಸ್ತಾ ಇದೆ ನಾನು ಮಾತಾಡೋದು? ರೈಟ್, ಸಾಧ್ಯವಾಗ್ತಾ ಇಲ್ಲ. ಗೋವಿಂದರಾಜ್ ಅವರೇ, ಈ ಚುನಾವಣಾ ಫಲಿತಾಂಶ ಅನ್ನುವಂಥದ್ದು ಅಧ್ಯಕ್ಷ ಸ್ಥಾನದಲ್ಲಿ ಅಥವಾ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ಆಯಾಮದಲ್ಲಿ ನೋಡೋದಾದರೆ ವಿಜಯೇಂದ್ರ ಅವರ ಸ್ಥಾನಕ್ಕೆ ಏನಾದರೂ ವ್ಯತ್ಯಾಸಗಳಾಗ್ತವೆ? ಯಾಕಂದರೆ ನಿಮ್ಮಲ್ಲೂ ಬಣಗಳಿದ್ದಾವೆ. ಸೊ ಈ ಗೆಲುವು ಅನ್ನೋದು ಎಷ್ಟರ ಮಟ್ಟಿಗೆ ನಿರ್ಣಾಯಕ ನಿಮಗೆ ಅಂತ ಹೇಳಿ. ಸೇಮ್ ಟೈಮ್ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಅದೇನು 2 ವರ್ಷ ಈ ಥರದ್ದೇನೋ ಮಾತುಕತೆ ಆಗಿದೆ ಅಂತ ವದಂತಿ ಇರೋದ್ರಿಂದಾಗಿ ಈ ಫಲಿತಾಂಶ ಏನಾದರೂ ಪರಿಣಾಮ ಬೀರಬಹುದಾ? ನೋಡಿ ಮೇಡಮ್, ಭಾರತೀಯ ಜನತಾ ಪಾರ್ಟಿಲಿ ಈ ಚುನಾವಣೆಯಿಂದ ಎಲ್ಲ ಅಧ್ಯಕ್ಷರು ಇರ್ತಾರೆ, ನಿರ್ಗಮಿಸ್ತಾರೆ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಒಂದು ಹೈಕಮಾಂಡು ತೀರ್ಮಾನ ತಗೊಂಡಾದ್ಮೇಲೆ ಎಲ್ಲವೂ ಕೂಡ ಸಂಘಟನೆ ಪರವಾಗಿ ಕೆಲಸ ಮಾಡ್ತಾ ಅದು ಸಾಕ್ತಾನೆ ಇರುತ್ತೆ. ಚುನಾವಣೆ ಸೋಲು ಗೆಲ್ಲುವುದ್ರ ಜೊತೆಯಲ್ಲಿ ಸಂಘಟನೆದು ಭಾಳ ಇಂಪಾರ್ಟೆಂಟ್. ಆ ಸಂಘಟನೆ ಕೆಲಸ ಇಡೀ ರಾಜ್ಯದ ತುಂಬ ಪ್ರತಿ ಬೂತ್ನಲ್ಲೂ ನಡೀತಾ ಇದೆ. ಈಗ ಆಲ್ರೆಡಿ ಮೆಂಬರ್ಶಿಪ್ ಡ್ರೈವ್ ಅಂತ ಆಗಿದೆ, ಸಾಕಷ್ಟು ಮೆಂಬರ್ಶಿಪ್ ಆಗಿದೆ, ಅದರಲ್ಲಿ ಆಕ್ಟಿವ್ ಮೆಂಬರ್ಶಿಪ್ ಅಂತ ಆಗಿದೆ, ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಆಮೇಲೆ ಭಾರತೀಯ ಜನತಾ ಪಾರ್ಟಿ ಏನೋ ಚುನಾವಣೆಗೋಸ್ಕರ ದಿನನಿತ್ಯ ಕೆಲಸ ಮಾಡೋವಂಥದ್ದಲ್ಲ, ಜನರ ಮಧ್ಯೆ ಎಲ್ಲ ರೀತಿಯ ಒಂದು ಯೋಜನೆಗಳನ್ನ ಹಾಕ್ಕೊಂಡು ನಿರಂತರವಾಗಿ ಜನರ ಜೊತೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ತಲೇ ಇರುತ್ತೆ. ಅದರಿಂದ ಅಲ್ಟಿಮೇಟ್ ಅದು ಯಾವುದೇ ರೀತಿ ಅದೊಂದು ಗೊಂದಲ ಇಲ್ಲ ಅದರಲ್ಲಿ. ಆದರೆ ಈ ಬೈ ಎಲೆಕ್ಷನ್ ವಿಚಾರ ಇರ್ತಕ್ಕಂಥದ್ದು ಈಗಿನ ಆಡಳಿತ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ಕಳೆದ 3 ತಿಂಗಳಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡಿದ್ರು ತುಂಬ ಜನ ಇದ್ದಾರೆ. ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು, ದೇಶಪಾಂಡೆ ಇರ್ಬೋದು, ಈ ರೀತಿಯ ಇವನ್ ಡಿ ಕೆ ಶಿವಕುಮಾರ್ ಕೂಡ ಎಲ್ಲೋ ಒಂದು ಕಡೆ ಹಿಂದ್ಗಡೆಯಿಂದ ಆ ಜಾಗಕ್ಕೆ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಒಂದೊಂದು ಕ್ಷೇತ್ರಗಳನ್ನ ಹಂಚ್ಕೊಂಡು ಅವರ ನೇತೃತ್ವದಲ್ಲಿ ಗೆದ್ಕೊಂಬರ್ಬೇಕು. ಅದು ಈಗ ಹೆಂಗೆ ಸಂಡೂರಿನಲ್ಲಿ ಸಂತೋಷ್ ಲಾಡ್ ಅವರು ಜವಾಬ್ದಾರಿ ವಹಿಸ್ಕೊಂಡು ಹಂಚ್ಕೊಂಡ್ರು ಅಂತ ಯಾರು ಹೇಳಿ ಸರ್? ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಕರ್ನಾಟಕದ 3 ಚುನಾವಣೆಗೂ ಒಂದ್ ಕಡೆ ಅದನ್ನ ಗೆದ್ಕೊಂಬರ್ಬೇಕು ಅನ್ನೋ ವಿಚಾರ ಏನವ್ರಿಗೆ ಒಂದು ಇದಾಗತ್ತಿಲ್ಲ, ತಲೆದಂಡ ಆಗುತ್ತೆ ಅಂತ ಎಲ್ಲೋ ಒಂದ್ ಕಡೆ ಗುಸು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಂತೋಷ್ ಲಾಡ್ ಅವರು ಮುಂಚೆ ಅದು JDS ಕ್ಷೇತ್ರವಾಗಿತ್ತು ಮೇಡಮ್. 2004 ಇರ್ಬೋದು, ಅದ್ರ ಹಿಂದಿನ 99 ಎಲೆಕ್ಷನ್ ಇರ್ಬೋದು, ಅಲ್ಲಿಗೆ ಸತತವಾಗಿ ಕಾಂಗ್ರೆಸ್ ಗೋರ್ಪಡೆ ಅವರು 2008 2 ಬಾರಿ ಸಂತೋಷ್ ಲಾಡ್ ಅವರು JDS ಇಂದ ಗೆದ್ದಂತ ಕ್ಷೇತ್ರ. ಒಂದು ಬಾರಿ ಸೊ ಈ ತರ ಇರಬೇಕಾದಾಗ ಕಾಂಗ್ರೆಸ್ ನಲ್ಲಿ ಎಲ್ಲೋ ಒಂದ್ ಕಡೆ
2 ಸರಿ MLA ಆಗಿದ್ರು, ನೀವು ಮಾಹಿತಿ ತಗೊಂಬನ್ನಿ, ಆಮೇಲೆ ನಾನು ಹೇಳ್ತೀನಿ. ಸಾರಿ ಒಂದು ಬಾರಿ 2004 JDS ನಿಂದ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಆಯ್ಕೆ ಆಗಿದ್ರು. ಖಂಡಿತವಾಗ್ಲೂ ಅದಕ್ಕೆ ಅದರ ನಂತರ 2008ರಲ್ಲಿ ಮೀಸಲಾತಿ ಏನು ಡಿಲಿಮಿಟೇಷನ್ ಆಗ್ತದೆ, Yes, ಅದನ್ನೇ ನಾನು ಹೇಳ್ತಾ ಇರೋದು. 2008ರಲ್ಲಿ ಏನಾಗ್ತದೆ ಅಂದ್ರೆ ST ರಿಸರ್ವೇಶನ್ ಆಗ್ತದೆ, ನಿಲ್ಲಕ್ಕೆ ಬರ್ತದಲ್ಲ 2ನೇ ಸರಿ, Okay. ಅವಾಗಲೇ ತುಕಾರಾಮ್ ಬಂದಿದ್ದು. ಸೊ ಈಗ ಇರ್ತಕ್ಕಂಥ ಇದರಲ್ಲಿ ಆ ರೀತಿಯ ಒಂದು ವಾತಾವರಣ ಇದೆ. ಒಂದು ಏನಂದ್ರೆ ಮೇಡಮ್, ಈಗ ಇರ್ತಕ್ಕಂಥ ಸರ್ಕಾರದ ಬಗ್ಗೆ ಅವ್ರ ಶಾಸಕರುಗಳಿಗೆ ಯಾವುದೂ ಒಂದು ಒಳ್ಳೆ ವಿಶ್ವಾಸಗಳಿಲ್ಲ. ಯಾಕೆಂದ್ರೆ ದಿನ ಬೆಳಗಾದ್ರೆ ಜನರಿಗೆ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ಹೆಸರಲ್ಲಿ ಏನು ಕೆಲಸ ರೈಟ್, ಅಲ್ಲಿಗೆ ಬರ್ತೀನಿ, ಮಾಡಕ್ಕಾಗ್ತದೆ. ಅಭಿವೃದ್ಧಿ ಹೆಸರಿಂದ ಅಲ್ಲಿಗೆ ಬರ್ತೀನಿ. ಅನಿಲ್ ನಾಚಪ್ಪ ಅವರೇ, ನೀವು ಹೇಳಿ, ಇಷ್ಟೋ ತನಕ ಚುನಾವಣಾ ಫಲಿತಾಂಶ, ಅಭ್ಯರ್ಥಿಗಳು, ಸ್ಟ್ರಾಟಜಿ ಇದೆಲ್ಲ ಮಾತಾಡ್ಬಿಟ್ವಿ. ಬಟ್ ಇದನ್ನ ಬಹಳ ನಿರ್ಣಾಯಕವಾಗಿ ಪ್ರತಿಷ್ಠೆಯಾಗಿ ತಗೊಂಡಿರೋದು ಯಾರು ಅಂತ ಹೇಳಿದ್ರೆ ನಾಯಕರು. ಯಾಕಂದ್ರೆ ಒಂದೊಂದು ಕ್ಷೇತ್ರವನ್ನು ಗೆಲ್ಲಬೇಕು ಅಂತೇಳಿ ಅಭ್ಯರ್ಥಿ ಪರವಾಗಿ ಘಟಾನುಘಟಿ ನಾಯಕರೇ ಕಣದಲ್ಲಿದ್ದರು. ಚುನಾವಣಾ ಪ್ರಚಾರದಲ್ಲಿ ಭಯಂಕರ ಭಾಗಿಯಾಗಿದ್ದು. ಹಾಗಾಗಿ BJP ಮತ್ತು JDS ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಕೊಂಚ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಫಲಿತಾಂಶ ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ? BJP ವಿಷಯಕ್ಕೆ ಬರೋದಾದ್ರೆ ಬಣ ಕಾಣ್ತಾ ಇದೆ. ವಿಜಯೇಂದ್ರ ಅವರು ಈಗಾಗಲೇ ಒಂದು ದೂರನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಒಂದೊಂದೇ ವಿಚಾರವನ್ನು ತಗೊಂಡು ಇವತ್ತು ಒಂದು ಮದುವೆ ಸಮಾರಂಭದಲ್ಲಿ ನಿನ್ನೆ ಸಪ್ರೇಟಾಗಿ ಭಿನ್ನರು ಒಂದು ಮೀಟಿಂಗ್ ಕೂಡ ಮಾಡಿರೋದ್ರಿಂದಾಗಿ ಈ ಚುನಾವಣಾ ಫಲಿತಾಂಶ ಅನ್ನೋದು ಎಷ್ಟರ ಮಟ್ಟಿಗೆ ಎರಡೂ ಪಕ್ಷಕ್ಕೆ ನಿರ್ಣಾಯಕ ಅಂತೀರಿ ಅನಿಲ್? ಮೇಡಮ್ ನೋಡಿ, ಈ ಚುನಾವಣೆ ನಾವು ಸಹ ನಿಮ್ ತರನೇ ಪ್ರೇಕ್ಷಕರಾಗಿ ನೋಡ್ತಾ ಇದೀವಿ. ಆದ್ರೆ ಇದರಲ್ಲಿ ಕುತೂಹಲ ಮೂಡಿಸೋದೇನು ಅಂದ್ರೆ, ಒಂದು ಕ್ಷೇತ್ರ ಏನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೋ ಸೋತವರು ರಿಟೈರ್ಮೆಂಟ್ ತಗೊಳಂತ ಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ಈಗಾಗಲೇ 3ನೇ ಬಾರಿ ಸೋತಂಗಾಗುತ್ತೆ ನಮ್ಮ ಕುಮಾರಸ್ವಾಮಿ ಮಗ ಸ್ವಾಮಿ ಅವರಾಗಿರ್ಬೋದು. ಅದೇ ರೀತಿಯಲ್ಲಿ ಏನಾದ್ರೂ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸೋತ್ರೆ ಅವರು ನಿನ್ನ ದಾರಿ ಯಾವ ಕಡೆಗಯ್ಯ ಅಂತ ಆಗೋಗುತ್ತೆ. ಯಾಕಂದ್ರೆ ಇವತ್ತು ಅವ್ರಿಗೆ BJPನೂ ಇಲ್ಲ, ಈ ತರ ಕಾಂಗ್ರೆಸ್ಗೆ ಬಂದು ಸೇರ್ಕೊಂಡಿದ್ದಾರೆ, ಅಲ್ಲೂ ಎಷ್ಟು ದಿನ ಇರ್ತಾರೆ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. ಒಂದು ವಿಷಯ. ಆಮೇಲೆ ಇವತ್ತು ನಡೀತಿರೋ ಈ ಎಲೆಕ್ಷನ್ ಅಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದೇನು ಅಂದ್ರೆ, DK ಶಿವಕುಮಾರ್ ವರ್ಸಸ್ ಏನು ದೇವೇಗೌಡರು ಫ್ಯಾಮಿಲಿ ಆ ತರ ನಡೀತಿದೆ. ರಾಜ್ಯದಲ್ಲಿ ಇದನ್ನ ಯಾವುದೇ ರೀತಿಯಲ್ಲಿ ಅಂತ ಮಹತ್ವದ ಬೇರೆ ಏನು ಒಕ್ಕಲಿಗರು ಬಿಟ್ಟು ಬೇರೆ ಯಾರು ಇದನ್ನ ಅಷ್ಟು ಹೆಚ್ಚಾಗಿ ಮಹತ್ವವಾಗಿ ತಗೊಂಡಿಲ್ಲ. ಇನ್ನೊಂದು ವಿಷಯ, ಏನು ನಾವು ಕರ್ನಾಟಕ ರಾಜ್ಯದಲ್ಲಿ 136 ಸೀಟು ಕಾಂಗ್ರೆಸ್ಗೆ ಬಂದಿದೆ ಅಂತ ಹೇಳಿದ್ರಲ್ವಾ, ಆ ಪರಿಸ್ಥಿತಿ ಈ ಪರಿಸ್ಥಿತಿ ಬೇರೆ. ಇವತ್ತು ಸಂಘ ಪರಿವಾರ ಕೆಲಸ ಮಾಡಿದೆ. ಆ ಪರಿಸ್ಥಿತಿಯಲ್ಲಿ ಅಷ್ಟು ಸಂಘ ಪರಿವಾರ ಈ ಎಲೆಕ್ಷನ್ ಕೆಲಸ ಮಾಡಿರ್ಲಿಲ್ಲ. ಆಮೇಲೆ ನೀವು ಇನ್ನೊಂದು ಮಾತು ಹೇಳಿದ್ರ, ಯತ್ನಾಳ್ ಅವರು ಇವಾಗ ಎಲೆಕ್ಷನ್ ಆಗಿ ಮಾರನೇ ದಿನ ಯತ್ನಾಳ್ ಇಂಥ ನಾಟಕಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಎಲೆಕ್ಷನ್ ಇದ್ದ ದಿನ ಈ ನಾಟಕಗಳು ಮಾಡೋದಿಲ್ಲ ಅವರು. ಅಲ್ಲಿಗೆ ಅರ್ಥ ಏನು ಅಂದ್ರೆ, ಯತ್ನಾಳ್ ಅವರು ಸಹ ಯಾವ BJPಗೆ ಈ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಆ ಒಳ ಜಗಳ ಇದೆಯಲ್ಲ ಮೇಡಮ್, ಅದು ಯಾವುದೇ ಕಾರಣಕ್ಕೂ ಶಮನ ಮಾಡುವಂತದ್ದಲ್ಲ. ಯಾಕಂದ್ರೆ ಅದು ಬಹಳಷ್ಟು ಜನ ಹೇಳೋದೇನು ಅಂದ್ರೆ, ಇದು ರಾಜಕೀಯ ಜಗಳ ಅಲ್ಲ, ಇದ್ರಲ್ಲಿ ಬಿಸ್ನೆಸ್ ಜಗಳಗಳು ತುಂಬಾ ಹೆಚ್ಚಾಗಿದೆ ಅಂತ. ಅಂದ್ರೆ ಯತ್ನಾಳ್ ಅವರ ಈ ಶುಗರ್ ಫ್ಯಾಕ್ಟರಿ ಮಾಡೋದಕ್ಕೆ BJPಯಿಂದ ಯಡಿಯೂರಪ್ಪನವ್ರು ತೊಂದರೆ ಮಾಡಿದ್ರು, ಅದು ಅವ್ರ ಪರ್ಸನಲ್ ಜಗಳಗಳು ಅಂತ ಹೇಳ್ತಾರೆ. BJPಗೂ ಇದರಿಂದ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಏನು ಉಪಚುನಾವಣೆ 3 ಕ್ಷೇತ್ರದಲ್ಲಿ ನಡೀತಾ ಇದೆಯಲ್ಲ, ಅದರಲ್ಲಿ ಮಹತ್ವ ತಗೊಳ್ಳುವಂತ ಚುನಾವಣೆ ಏನಿದ್ರೆ ಅಂದ್ರೆ ನಮ್ಮ ಚನ್ನಪಟ್ಟಣದ್ದು. ಇದರಲ್ಲಿ ಪುನಃ ನಾನು ಹೇಳ್ತಾ ಇದ್ದೀನಿ, ಈ ಚುನಾವಣೆಯಲ್ಲಿ ಸೋತ ಕುದುರೆ ಯಾವ್ದಿದೆ ಅದು ರಿಟೈರ್ಮೆಂಟ್ ಆಗುವಂತ ಕುದುರೆ. ರೈಟ್, ಅಲ್ಲಿಗೆ ಬರ್ತೀನಿ ಅನಿಲ್ ಅವರೇ. ನೀವು ಹೇಳಿದ ಪಾಯಿಂಟಿಗೆ ನಾನು ಬರೋದಾದ್ರೆ ನೋಡಿ, ಕಾಂಗ್ರೆಸ್ನಲ್ಲಿ CP ಯೋಗೇಶ್ವರ್ ಒಂದು ಪಕ್ಷ ಸೋತರು ಅನ್ಕೊಳ್ಳೋಣ, ಆಲ್ ದ ವೆರಿ ಬೆಸ್ಟ್, ಅದನ್ನ ಪಕ್ಕಕ್ಕಿಟ್ಟು ಅವ್ರೊಂದು ಪಕ್ಷ ಸೋತ್ರೆ DK ಶಿವಕುಮಾರ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅದು JDS ಭದ್ರಕೋಟೆ ಅಂತ ಕೈ ತೊಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ವಿ ಟ್ರೈಡ್, ಆಗಲಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡು CP ಯೋಗೇಶ್ವರ್ ನೀವು ಹೇಳ್ದಂಗೆ ರಿಟೈರ್ಮೆಂಟ್ ಅಥವಾ ರಾಜಕೀಯ ಭವಿಷ್ಯ ಅನ್ನೋದು ಅಲ್ಲಿಗೆ ನಿಂತ್ಕೊಂಡಂಗೆ ಆಗಬಹುದು. ಅಫ್ಕೋರ್ಸ್ ಅವರ ಇಚ್ಛಾಶಕ್ತಿ, ಆತ್ಮವಿಶ್ವಾಸ ದೊಡ್ಡದೇ ಇರುತ್ತೆ, ಮುಂದೆ ಬೇಕಾದಷ್ಟು ಚುನಾವಣೆಗಳು ಬರ್ತವೆ, ಅದು ಬೇರೆ. ಬಟ್ ಕೈ ತೊಳ್ಕೊಳ್ಳೋ ಚಾನ್ಸಸ್ ಕಾಂಗ್ರೆಸ್ ಕಡೆಯಿಂದ ಜಾಸ್ತಿ ಇರುತ್ತೆ ಅಂತ. ನಿಖಿಲ್ ವಿಚಾರಕ್ಕೆ ಬರೋದಾದ್ರೆ, ಒಂದು ಪಕ್ಷ ಅವ್ರು ಗೆದ್ರೂ ಕೂಡ ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್. ಅನುದಾನ ತಂದು ಒಬ್ಬ ಯುವ ನಾಯಕ ಹೋರಾಟ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಮಾಡೋದಂಗೆ ಅನಿಲ್ ಅವರೇ? ಮೇಡಮ್ ನೋಡಿ, ಇದೇ ರಾಜಕೀಯ ತಂತ್ರ ಕುತಂತ್ರ ಅಂತ ಕರೆಯೋದು. ಇವತ್ತು ನಡೆದ್ರು ಸಹ 500 ಕೋಟಿ ಏನ್ ಕೊಟ್ಟಿದ್ದಾರೆ ಅಂತ ಏನ್ ಹೇಳ್ತಾರಲ್ವಾ, ಅದು ಪೇಪರ್ ಮನಿ ಅಂತ ಹೇಳ್ತಾರೆ. ಪೇಪರ್ ಮನಿ ಯಾವತ್ತು ಜನರಿಗೆ ತಲುಪುವಾಗ ಅಂದ್ರೆ ಅನುದಾನಗಳು ಸರಿಯಾಗಿ ಉಪಯೋಗ ಆದಾಗ. ಇವತ್ತು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈ ಸೋತಲ್ಲಿ ಇಬ್ಬರಲ್ಲಿ ಒಬ್ರು ನಾಯಕರಿಗೆ ತುಂಬಾ ತೊಂದರೆ ಇದೆ ಅಂತ ಹೇಳ್ತಾ ಇದೀವಲ್ವಾ. ಈಗ ನೋಡಿ, ನಾನು ನಿಮಗೆ ಇಲ್ಲೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ.
ಕೊನೆ 3 ದಿನಗಳ ತನಕ ಈ ಕ್ಷೇತ್ರನ ಯಾವ ರೀತಿ ಇಟ್ಟಿದ್ರು ಅಂದ್ರೆ ಯೋಗೇಶ್ವರಿ ಕೊಡ್ತಾರೋ ಇಲ್ಲ ಕುಮಾರಸ್ವಾಮಿ ಅವ್ರ ಮಗನಾದ ನಿಖಿಲ್ ಕುಮಾರಸ್ವಾಮಿ ಕೊಡ್ತಾರೋ ಅನ್ನೋದನ್ನ ಅಷ್ಟು ಕುತೂಹಲವಾಗಿ ಇದನ್ನ ಇಟ್ಟಿದ್ರು. ಕೊನೆ ದಿನ 2 ದಿನ ಇರ್ಬೇಕಾದ್ರೆ CP ಯೋಗೇಶ್ ಅವರು ಬಂದು ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ರು. ಎಷ್ಟು ದಿನ ಇರ್ತಾರೆ ಕಾಂಗ್ರೆಸ್ ಅಲ್ಲಿ ಅನ್ನೋದು ಮುಖ್ಯವಾದ ವಿಷಯ ಅಲ್ವಾ? ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಅಶ್ವಿನ್ ನಾಚಪ್ಪ ಅವರೇ, ನೀವು ಕೂಡ 3 ವರ್ಷದ ಹಿಂದೆ ಎಲ್ಲಿದ್ರಿ? ಅಶ್ವಿನ್ ಅನಿಲ್ ನಾಚಪ್ಪ ಅವರು ರಾಜಕಾರಣದಲ್ಲಿ ಅದೆಲ್ಲಾನು ಕೂಡ ಅದು ಸಿದ್ಧಾಂತನೇ ಇದೆ. ಹೌದು, ಯಾಕಂದ್ರೆ ಮರ್ತು ಬಿಡ್ತಾರಲ್ಲ ಎಲ್ರು. ಯಾಕಂದ್ರೆ ರಾಜಕಾರಣ ಮಾಡ್ಲೇಬೇಕನ್ನೋರು ಯಾವತ್ತೂ ನಿವೃತ್ತಿ ಆಗಲ್ಲ. ಹೌದು, ಅನುಕೂಲ ಸಿಂಧು ರಾಜಕಾರಣ. ಅನುಕೂಲ ಸಿಂಧು ರಾಜಕಾರಣ. ಐ ಅಗ್ರಿ ಸರ್, ಕಂಪ್ಲೀಟ್ಲಿ ಕೆಲವರಿಗೆ ಅಗ್ರಿ. ಅನುಕೂಲ ಸಿಂಧುಕರ ರಾಜಕಾರಣ, ಕೆಲವರಿಗೆ ರಾಜಕೀಯ ಸಿದ್ಧಾಂತ ರಾಜಕಾರಣ. ಅನಿವಾರ್ಯವಾದ ರಾಜಕಾರಣ, ಅನಿವಾರ್ಯ. ಸರ್, ಅದನ್ನ ಕೋತಿ ತಾನ್ ತಿಂದು ಅದನ್ನ ಒರೆಸ್ತು ಅಂತಾರಲ್ಲ, ಅಭಿಮಾನಿಗಳು ಕಾರ್ಯಕರ್ತರು ಬೆಂಬಲಿಗರ ಹೆಸರು ಇವ್ರು ಬೆಳೆ ಬೇಯಿಸ್ಕೊಂತಾರೆ. ನೀವು ಬಹಳಷ್ಟು ಜನ ಏನ್ ತಿಳ್ಕೊಂಡಿದ್ದಾರೆ ಸಾಹೇಬ್ರೆ ಅಂದ್ರೆ, ಪುರಾಣಿಕ್ ಸಾಹೇಬ್ರೆ, ಚುನಾವಣೆಯಲ್ಲಿ ನಿಂತು ನಾನು ಗೆಲ್ಲೋದು ಅಂತ ತಿಳ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅದು ತಪ್ಪು. ಜನರು ಗೆಲ್ಸ್ತಕ್ಕಂಥದ್ದು, ಜನ ಅಲ್ಲಿ ವಿವಿಧ ಆಲೋಚನೆಗಳಿರ್ತದೆ, ಅವರೆಲ್ಲ ಸೇರಿ ಒಟ್ಟಾರೆಯಾಗಿ ಬಹುಮತ ಕೊಟ್ಟಾಗ ಗೆಲ್ತೀವಿ. ಹರಿಯಾಣ ವಿಚಾರದಲ್ಲೂ ಈ ಸ್ಟ್ಯಾಂಡಿಂಗ್ ನೀವು ಬರ್ಬೇಕು, ಇದಕ್ಕೆ ಸ್ಟಿಕ್ ಆನ್ ಆಗ್ಬೇಕು ಈ ಸ್ಟೇಟ್ಮೆಂಟ್ಗೆ. ಬರ್ತೀರಾ? ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಇನ್ ಜನರಲ್. ಅನಿಲ್ ಅವರೇ, ಪ್ಲೀಸ್ ಕಂಟಿನ್ಯೂ. ನೋಡಿ ಮೇಡಮ್, ನನಗೆ ಅನ್ಸೋ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಈ ಕಾಂಗ್ರೆಸ್ ಅವರು ಎಲೆಕ್ಷನ್ ಮಾಡುವಂತ ಪ್ರಕ್ರಿಯೆನೇ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಅನಿಲ್ ಸಾಹೇಬ್ರೆ, ಮಾತಾಡಕ್ ಬಿಡಿ ಸರ್. ಚುನಾವಣೆಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಭಾರತ ದೇಶವನ್ನ ಉಳಿಸ್ಲಿಕ್ಕೆ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ, ರೈತರಿಗೆ, ಇವರಿಗೆ ಮೇಲಕ್ಕೆತ್ತಲಿಕ್ಕೆ, ಅವರ ಫಂಡಮೆಂಟಲ್ ರೈಟ್ಸ್ ಉಳಿಸ್ಲಿಕ್ಕೆ, ಈ ದೇಶನ ಉಳಿಸ್ಲಿಕ್ಕೆ, ಈ ದೇಶಕ್ಕೆ ಸ್ವತಂತ್ರ ಕೊಡ್ಲಿಕ್ಕೆ ಕಾಂಗ್ರೆಸ್ ಬಂದಿದ್ದು. ದಯಮಾಡಿ ನಾನು ನೆನಪಿಟ್ಕೊಳ್ಳಿ. ಓಕೆ, ಅನಿಲ್ ಅವರೇ, ಪ್ಲೀಸ್ ಕಂಟಿನ್ಯೂ. ಬಹಳ ಕಡಿಮೆ ಇದೆ, ಪ್ಲೀಸ್ ಕಂಟಿನ್ಯೂ. ಎಷ್ಟು ದಿನ ಆಯ್ತು ಸರ್ ಸ್ವಾತಂತ್ರ್ಯ ಬಂದದ್ ಕಾಂಗ್ರೆಸ್ ಪಕ್ಷ ಸತ್ತೋಗಿ ಎಷ್ಟು ದಿನ ಆಯ್ತು? ಯಾರು ನೀವು ಅಂದ್ಕೊಂಡಿದ್ದೀರಾ ನಾಚಪ್ಪ ಅವರೇ? ಕಾಂಗ್ರೆಸ್ ಎಲ್ಲೂ ಕೂಡ ಸತ್ತಿಲ್ಲ, ಯಾವತ್ತೂ ಸಾಯಲ್ಲ, ಯಾವಾಗ್ಲೂ ಇರುತ್ತೆ. ಒಂದ್ ಲೈನ್ ಅಲ್ಲಿ ಅನಿಲ್ ಅವರೇ ನಿಮ್ದು ರಿಯಾಕ್ಷನ್ ಬೇಕು ನನಗೆ. ಹಾ, ಅನಿಲ್ ನಾಚಪ್ಪ ಅವರು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇಂತ ದೊಡ್ಡ ಪಕ್ಷ 150 ವರ್ಷ ಹಳೆ ಪಕ್ಷಕ್ಕೆ, 125 ವರ್ಷ ಹಳೆ ಪಕ್ಷಕ್ಕೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಅಂತ ಕೂಸ್ಬೇಕಾಗಿದೆ ನಿಮಗೆ. ಏನು ಎಲೆಕ್ಷನ್ ಗಳಲ್ಲಿ ನಮ್ ಜೊತೆ ಸೇರೋದಿಕ್ಕೆ ಅಂದಾಗ ನಮಗೊಂದು ನಾಚಿಕೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸ್ಟ್ರಾಟಜಿಕ್ ಎಲೆಕ್ಷನ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದಾರೆ. ಗೆಲ್ಲಂತ ಸೀಟ್ಗಳನ್ನ ಸೋತಿದ್ದೀರಲ್ವಾ ಸರ್ ನೀವು? ನಾನು ಅದನ್ನ ಲಾಸ್ಟ್ ಮಾತು, ಇದು ಎಲ್ಲಾ ಎಲೆಕ್ಷನ್ ಅಲ್ಲಿ ಯಾರ್ ಗೆದ್ರು ಯಾರ್ ಸೋತ್ರು ಸಹ, ಆದ್ರೆ ಮೇಕೆ ತಿಂದು ಕೋತಿ ಮುಖಕ್ಕೆ ಒರೆಸ್ತು ಅಂದಂಗೆ ನಮ್ಮ ಜಮೀರ್ ಅಹಮದ್ ಮುಖಕ್ಕೆ ಒರೆಸ್ತಾರೆ ಇವರು. ಆ ಪಾರ್ಟಿಗಂತೂ ಯಾವ್ದಾದ್ರು ಒಂದು ತೊಂದರೆ ಮಾಡ್ತಾರೆ ಅಂತ ಅನ್ಸುತ್ತೆ. ಇದು ಕಾಂಗ್ರೆಸ್ ತಮ್ಮ ತಪ್ಪೆಲ್ಲ ತಗೊಂಡೋಗಲ್ಲ ಆಗ್ತಾರೆ. ರೈಟ್. ಮಹೇಶ್ ಗೌಡ್ರೆ, ಮಹಾಯುತಿಯೋ ಮಹಾವಿಕಾಸ್ ಅಗಾಡಿನೋ? ಮಹಾರಾಷ್ಟ್ರದ ಬಗ್ಗೆ ಒಂಚೂರು ಮಾತಾಡ್ಬೇಡ ಮಹೇಶ್ ಗೌಡ್ರೆ. ಮೇಡಮ್ ನೋಡಿ, ಮಹಾರಾಷ್ಟ್ರ ಮೇಡಮ್ 33 ವರ್ಷಗಳ. ಓಹೋ, ನೆಟ್ವರ್ಕ್ ಇಶ್ಯೂ ಆಯ್ತಲ್ಲ ಮಹೇಶ್ ಗೌಡ್ರೆ. ಬರ್ತಾ ಇದೆಯಾ? ಹಲೋ, ಎಸ್ ಪ್ಲೀಸ್ ಕಂಟಿನ್ಯೂ. ನೋಡಿ, ಮಹಾರಾಷ್ಟ್ರದಲ್ಲಿ ಒಂದೇ ಒಂದು ಪಕ್ಷ, ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷ 33 ವರ್ಷ ಆಯ್ತು ಅಲ್ಲಿ ಅಧಿಕಾರಕ್ಕೆ ಬಂದು. ಅಲ್ಲಿ ಕಿಚಡಿ ಸರ್ಕಾರಗಳು ಎಲ್ಲಿ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಕಾಂಗ್ರೆಸ್ ಅಂತೂ ಮಹಾರಾಷ್ಟ್ರದಲ್ಲಿ ಬಿಡಿ, ಆದ್ರೆ ತನ್ನ ಸತ್ವವನ್ನೇ ಕಳ್ಕೊಂಡಿದೆ. ನೋಡಿ ಒಂದ್ ಮಾತು ಹೇಳ್ತೀನಿ, ಒಂದ್ ಮಾತು ಹೇಳಿದ್ರು ನನ್ನ ಆತ್ಮೀಯ ಸ್ನೇಹಿತರು ನಾಚಪ್ರು. ಇವತ್ತು ಸುಮಾರು ಇಷ್ಟು 106 ವರ್ಷಗಳ ಇತಿಹಾಸ ಇರುವಂತ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ 4 ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷವಾಗಿದೆ, ಅದು ರಾಷ್ಟ್ರೀಯ ಪಕ್ಷ ಅಲ್ಲ. ದಟ್ ಈಸ್ ಕಾಲ್ಡ್ ಒನ್ ಆಫ್ ದಿ ರೀಜನಲ್ ಪಾರ್ಟಿ ಇನ್ ಅವರ್ ನೇಷನ್. ಅದನ್ನ ನೀವು ನ್ಯಾಷನಲ್ ಪಕ್ಷ ಅಂತ ಹೇಳ್ಬೇಡಿ. ಅದು ನೀವು ನೋಡ್ಕೊಳ್ಳಿ, ತೆಗೆಯೋದು ಬೇಡ ಇತಿಹಾಸವನ್ನ. ಮಹಾರಾಷ್ಟ್ರದಲ್ಲಿ ಈ ಬಾರಿ ಸಮೀಕ್ಷೆಗಳು, ನಮ್ಮ ಪುರಾಣಿಕ್ ಸರ್ ಹೇಳಿದ್ರು, ಸಮೀಕ್ಷೆಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಈ ಬಾರಿ 100% NDA ಗವರ್ಮೆಂಟ್ ಬರುತ್ತೆ. ಮತ್ತೆ ಜೊತೆಗೆ ಅದೊಂದೇ ಅಲ್ಲ, ಜಾರ್ಖಂಡ್ ಅಲ್ಲೂ ಸಹ ಶಿಬು ಸೋರೇನ್ ಏನಿದ್ರೆ ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗಿದ್ ಬಂದ್ರು, ಇವತ್ತು ಅವ್ರ ಪಕ್ಷ ಅಲ್ಲಿ ಖಂಡಿತವಾಗ್ಲೂ ನೆಲ ಕಚ್ಚುತ್ತೆ. ನೀವು ಒಂದು ಕೊನೆದಾಗಿ ಭ್ರಷ್ಟಾಚಾರ ಸವಣೂರು ಶಿಗ್ಗಾವ್ ಹೇಳ್ಬಿಡಿ.
ಹೇಳ್ಬಿಡ್ತೀನಿ. ಸವಣೂರು ಶಿಗ್ಗಾವಲ್ಲಿ ಜೆಡಿಎಸ್ ಪಕ್ಷ ಜನ ಹೇಳ್ತಾ ಇದ್ದಾರೆ ಬೆಳಗ್ಗೆ ಎದ್ದು. 12,000 ಮತಗಳು ತಗೊಂಡಿದ್ದಾರೆ. ಸವಣೂರು ಶಿಗ್ಗಾವಿಲಿ ಹೋದ್ ಸರಿ ನಾನು ಇನ್ಚಾರ್ಜ್ ಇದ್ದೆ, ಹಾವೇರಿ ಜಿಲ್ಲಾ ಉಸ್ತುವಾರಿ. ಜೆಡಿಎಸ್ ಪಕ್ಷ 12,000 ಓಟ್ ತಗೊಂಡಿದೆ. 12,000 ಮತಗಳನ್ನ ಈ ಸರಿ ಭಾರತೀಯ ಜನತಾ ಪಕ್ಷ ಕೊಡೋದಿಕ್ಕೆ ನಾವಲ್ಲಿ ಹಗಲು ರಾತ್ರಿ 15 ದಿನ ಅಲ್ಲಿ ವರ್ಕ್ ಮಾಡಿದೀವಿ ನಾವು. Politics not a mathematics. ಓಕೆನಾ ಮಹೇಶಣ್ಣ, politics not a mathematics. ನೋಡಿ Not only mathematics. Right, got it, ಮಹೇಶ್ ಗೌಡ್ರೆ. ಪುರಾಣಿಕ ಚರಿತ್ರೆ ಹೋಗ್ಬೇಡ. ಈ ಬಾರಿ ಮುಗಿದಿದೆ ಮೇಡಮ್. ಕಾಂಗ್ರೆಸ್ ಈ ಬಾರಿ ಅಂತಿಮ ಯಾತ್ರೆ ಆಗಿದೆ. ರಾಹುಲ್ ಗಾಂಧಿ ಅವರಿಗೆ ಕೊನೆಯ ಮಳೆಯನ್ನ ಅವ್ರದೇ ಪಕ್ಷದ ಎಲ್ಲರೂ ಸಹ ಹೊಡೆದಿದ್ದಾರೆ. ಅದಕ್ಕೆ ಅಮ್ಮ ಆದ್ಮಿನೇ ಸಾಕ್ಷಿ. ಅಮ್ಮ ಆದ್ಮಿ ಕ್ವಿಟ್ ಆಗಿದೆ ಅಲ್ವಾ ಕಾಂಗ್ರೆಸ್ ಪಕ್ಷದಿಂದ? ಮತ್ತೆ ಇನ್ನೆಷ್ಟು ದಿನ ಅಂತ ಇರ್ತಾರಲ್ಲಿ? ಅಲ್ಲ, ಅವ್ರು ಹೆಜ್ಜೆ ಇಡ್ತೀನಿ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಅವ್ರು ಬಿಡ್ತಾನೆ ಇಲ್ವಲ್ಲ, ಹೆಜ್ಜೆ ಇಡಕ್ಕೂ ಈಗ ಬಿಡ್ತಿಲ್ಲ. ದೆಹಲಿ ಚುನಾವಣೆಯಲ್ಲಿ ಗೊತ್ತಾಗ್ತದೆ ಬಿಡಿ ಅಮ್ಮ ಆದ್ಮಿ ಅವರಿಗೆ. ದಿವ್ಯಶ್ರೀ ಮೇಡಮ್ ಇದೊಂದು ಕೇಳ್ಕೊಬಿಡಿ. ಇದ್ದೊಂದು ಕರ್ನಾಟಕದಲ್ಲಿ 136 ಸೀಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಫೆಬ್ರವರಿಗೆ ಅಂತಿಮ ಮಳೆ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ. ಇದನ್ನು ಕೇಳ್ಕೊಳ್ತಾರೆ. ಅದ್ರ ಒಳ ಅರ್ಥನೂ ಹೇಳ್ಬಿಡಿ ಮಹೇಶ್ ಗೌಡ್ರೆ, ಕ್ಲಾರಿಟಿ ಸಿಕ್ಬಿಡ್ಲಿ ಅದ್ರ ಅರ್ಥ. ಅವ್ರು ಮಾಡ್ತಿರುವಂತ ಭ್ರಷ್ಟಾಚಾರ, ಈ ಚುನಾವಣೆ ಆದ್ಮೇಲೆ ಕೇಂದ್ರದಲ್ಲಿ ನಿಮಗೆ ಮಂತ್ರಿಯಾಗಿ ಮುಂದುವರಿಸ್ತಾರ ಅನ್ನೋದು ನೋಡ್ಕೊಳ್ಳಿ ಮಹೇಶಣ್ಣ. ಓಕೆ, ರೈಟ್. ಅಂತ ಪರಿಸ್ಥಿತಿ ಏನು ಭಾರತೀಯ ಜನತಾ ಪಾರ್ಟಿ ಮಹಾರಾಷ್ಟ್ರದ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಟ್ಬಿಡಿ ಸರ್. ದಿವ್ಯಶ್ರೀ ಮೇಡಮ್ ಮಂತ್ರಿ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಮಂತ್ರಿ ಆಗೋದಿಲ್ಲ. ಕೇಂದ್ರದಲ್ಲಿ ಮುಖ್ಯಮಂತ್ರಿ ಮಾಡಿದ್ದೆ ನಾವಲ್ಲ ಮಹೇಶಣ್ಣ. Okay, ನಾವು right. ಮಾಡಿದ್ದು ಅವ್ರು ಇಳಿಸ್ತಾರೆ, ಅವ್ರ ಜೊತೆಗೆ ಹೋಗಿದ್ರಲ್ಲ ನೀವು. ಓಕೆ, ರೈಟ್. ಅನಿಲ್ ಅವ್ರು ಏನೋ ಹೇಳಕ್ ಬಂದ್ರಿ, ಪ್ಲೀಸ್. ಸಿದ್ದರಾಮಯ್ಯ ರೀತಿಯಾಗಿ ಕೂತಿದ್ರು. ಓಕೆ, ಅನಿಲ್ ಅವ್ರೆ ಪ್ಲೀಸ್ ಏನೋ ಹೇಳಕ್ ಬಂದ್ರಿ. ನಿನ್ನೆ ತನಕ ನನಗೂ ನಂಬಿಕೆ ಇತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇವರ ಇದು ಏನು ಅಧಿಕಾರಕ್ಕೆ ಬರುತ್ತೆ ಅಂತ. ನಿನ್ನೆ ಆದ್ಮೇಲೆ ನನಗೆ ಅದ್ರ ಆಸೆ ಹೋಗ್ಬಿಟ್ಟಿದೆ. ಅಂದ್ರೆ ನನಗೊಂದು ಅದು ಆಗಲ್ಲ ಅಂತ. ಅಲ್ಲ, ನಿಮ್ಗೆ ಆಸೆ ಇದೆಯಾ ಬಿಜೆಪಿ ಬರ್ಬೇಕು ಅಂತ? ಸಮೀಕ್ಷೆಗಳು ನೋಡಿ ಏನೋ ಅನಿಸ್ತಾ ಯಾಕೋ ಎಪಿ ವಕ್ತಾರರು ಮಾನಸಿಕವಾಗಿ ಬಿಜೆಪಿ ಕಡೆಗೆ ಹೋದಂಗಿದೆ. ಅಲ್ಲ, ರಿಯಾಲಿಟಿ ಮಾತಾಡಿದ್ರೆ ನೀವು ಅವ್ರಿಗೆ ನಿಮ್ಮ ಮಾಧ್ಯಮದವ್ರನ್ನೂ ಹಂಗೆ ಅಂತೀರಾ, ಬೇರೆ ಪಕ್ಷದವ್ರನ್ನೂ ಹಂಗೆ ಅಂತೀರಾ. ಸತ್ಯ ಮಾತಾಡ್ತಾವ್ರಿ. ಹೋಗ್ತಾ ಇದಾರೆ. ಅದರಿಂದ ಸ್ವಲ್ಪ ದುಡ್ಡು ಕಷ್ಟ ಆಗ್ಬೋದು ಅನ್ಸುತ್ತೆ. ಓಕೆ, ಪುರಾಣಿಕ್ ಸರ್, ಮಹಾರಾಷ್ಟ್ರದ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಸರ್. ಮಹಾರಾಷ್ಟ್ರದಲ್ಲಿ ಒಂದ್ ರೀತಿಯಲ್ಲಿ ಅಲ್ಲಿ ಚುನಾವಣೆ ಅಂತಕ್ಕಂಥದ್ದು 5 ಅಥವಾ 6 ವಿಭಾಗಗಳಲ್ಲಿ ಹಂಚೋಗ್ಬಿಟ್ಟಿದೆ. ವಿದರ್ಭ ತೆಗೆದುಕೊಳ್ಳಿ, ಕೊಂಕಣ, ಮರಾಠವಾಡ, ಮುಂಬೈ ಸಿಟಿ ಮತ್ತೆ ಎಡಬಲ ತತ್ವ ಸಿದ್ಧಾಂತ ನನಗಲ್ಲಿ ಕಾಣಿಸ್ಲೇ ಇಲ್ಲ ಮಹಾರಾಷ್ಟ್ರದಲ್ಲಿ. ಇಲ್ಲ ಅಲ್ಲಿ ಎರಡು ಪ್ರಮುಖ ಅಂಶಗಳನ್ನು ಹೇಳ್ಬಿಡ್ತೀನಿ ನಿಮಗೆ. ಅಲ್ಲಿ ಇರ್ತಕ್ಕಂಥದ್ದು ಈ ಶ್ರೀಮಂತರ ಒಂದು ಹಿಡಿತ ಏನು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅವರು ತಮ್ಮ ಒಂದು ಸಾಮರ್ಥ್ಯ, ಗೆಲ್ಲುವ ಸಾಮರ್ಥ್ಯ ಇಟ್ಕೊಂಡು, ಈಗ ಶರದ್ ಪವಾರ್ ತೆಗೆದುಕೊಳ್ಳಿ ಅಥವಾ ಶಿಂದೆ ತೆಗೆದುಕೊಳ್ಳಿ ಅಥವಾ ಈ ಬೇರೆ ರೀತಿಯ ನಾಯಕರುಗಳಂತ ಎಲ್ಲರೂ ಒಂದ್ ರೀತಿಯಲ್ಲಿ ರೀಜನಲ್ ಸಬ್ಟ್ರಪ್ಸ್ ಅಂತಿರಲ್ಲ. ಅಂದ್ರೆ ಆಯಾ ಪ್ರಾಂತದಲ್ಲಿರ್ತಕ್ಕಂಥ ಯಜಮಾನಿಕೆಯನ್ನ, ಫ್ಯೂಡಲ್ ಅಂದ್ರೆ ಪಾಳೆಗಾರಿಕೆಯನ್ನ ಇಟ್ಟುಕೊಂಡಿರ್ತಕ್ಕಂಥವ್ರು ಹೆಚ್ಚು ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ. ಆಮೇಲೆ ಈಗ ಗೆದ್ದಿರೋರೆಲ್ಲ ಇದ್ದಾರೆ. ಆದ್ರೆ ಇಲ್ಲಿ 2 ವಿಷಯ ಬಹಳ ಪ್ರಮುಖವಾಗಿ ಕಾಣುತ್ತೆ. ಒಂದು, ಶಿಂದೆ ಒಂದ್ ರೀತಿಯಲ್ಲಿ ನಾನ್ ಕಾಂಟ್ರವರ್ಷಿಯಲ್, ಏನೇ ಅವರ ಒಂದು ವ್ಯವಹಾರಗಳು ಏನೇ ಇರಲಿ, ಆದ್ರೆ ಅವರು ಮಾತು ಕಡಿಮೆ ಆಗಿ ಲಾಡ್ಲಿ ಬೇನ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಸುಮಾರು 5-6 ತಿಂಗಳ ಮುಂಚೆ ಇದ್ದಾರೆ. ಕಾಂಗ್ರೆಸ್ನವರು ಬರೀ ಆಶ್ವಾಸನೆ ಕೊಡ್ತಾರೆ, ಅವ್ರಿಗೆ ಆಚರಣೆ ಮಾಡ್ಲಿಕ್ಕೆ, ಅನುಷ್ಠಾನ ಮಾಡ್ಲಿಕ್ಕೆ ಒಂದ್ ರೀತಿನಲ್ಲಿ ಅವ್ರಿಗೆ ಅದು ಓಡೋದೇ ಇಲ್ಲ ಬಂದ ತಕ್ಷಣ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಎಲ್ಲ ಕಡೆ. ಆದ್ರಿಂದ ಅದೊಂದಿದೆ. ಇನ್ನೊಂದು ಪಾಯಿಂಟ್, ನಾವು ಬರೀ ಆಶ್ವಾಸನೆ ಕೊಡ್ತಕ್ಕಂಥದ್ದಲ್ಲ, ಏನ್ ಆಶ್ವಾಸನೆ ಕೊಟ್ಟಿರ್ತೀವಿ ನಡ್ಕೊಂಡಿರೋದು ಯಾರಾದ್ರೂ ಉದಾಹರಣೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನಾವು ಯೋಜನೆಗಳ ಆಶ್ವಾಸನೆ ಕೊಟ್ಟಿದ್ವಿ, ಮಾಡ್ಲಿಲ್ವಾ ಸರ್? ನಾವು ಹೇಳಿ ಸರ್, ನೀವು ಬುದ್ಧಿಜೀವಿಗಳಿದ್ದೀರಾ, ನಾವು ಮಾಡ್ಲಿಲ್ವಾ? ಅದು ಸುಳ್ಳ? ಪುರಾಣಿಕ್ ಸರ್, ಸೆಕೆಂಡ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಇದೆ. ಅಲ್ಲಿ ಮರಾಠಿಗರಿಗೆ ಮೀಸಲಾತಿ ಕೊಡ್ತಕ್ಕಂತ ಜರಂಗೆ ಪಾಟೀಲ್ ಏನು ಒಂದು ಉಪವಾಸ ಕೂತ್ಕೊಂಡು ಪ್ರಯತ್ನ ಪಟ್ಟಿದ್ದಾರೆ, ಅದರ ಪ್ರಭಾವವೂ ಇರುತ್ತೆ. ಅಂದ್ರೆ ಏನಾಯ್ತು, ಪ್ರಾಂತೀಯ ದೃಷ್ಟಿಯಿಂದ 5 ಕ್ಷೇತ್ರಗಳಲ್ಲಿಯೂ ಅದು ರೀಜನಲ್ ಆಗಿ ಡಿವೈಡ್ ಆಗುತ್ತೆ. ಬಟ್ ನೆಕ್ ಟು ನೆಕ್ ಇರುತ್ತೆ, ಕ್ಲೋಸ್ ಫೈಟ್ ಅಂತ ಹೇಳುತ್ತೆ. ಇನ್ನೊಂದು ನನ್ನ ಅನಿಸಿಕೆ, ನಾಳೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ, ಒಂದು ವೇಳೆ ಏನಾದ್ರೂ ಹುಂಗ ಅಸೆಂಬ್ಲಿ ಆದ್ರೆ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರಲ್ಲ ಅವರು, ನೋಡಿ ಸುಮಾರು ಇಂಡಿಪೆಂಡೆನ್ಸ್ ಇದ್ದಾರೆ, ಸ್ವತಂತ್ರ. ಅಂದ್ರೆ ಈಗಾಗ್ಲೇ ಇವತ್ತು ಮೆಸೇಜ್ ಬಂದಿದೆ, ಅವ್ರಿಗಾಗ್ಲೇ ಎಲ್ಲ ಪಕ್ಷದವರು ಅವ್ರಿಗೆ ಫೋನ್ ಮಾಡ್ತಾ ಇದಾರಂತೆ. ಇಂಡಿಪೆಂಡೆನ್ಸ್ ಏನಿಲ್ಲ, ಅವರು ಇಂಡಿಪೆಂಡೆನ್ಸ್ ಮೂಲಕ ಮಾಡ್ತಕ್ಕಂಥ, ಅಂದ್ರೆ ಇಂಡಿಪೆಂಡೆನ್ಸ್
ರೆಬಲ್ ಕ್ಯಾಂಡಿಡೇಟ್ಸ್ ಎಲ್ಲಾ ಪಾರ್ಟಿನಲ್ಲೂ. Okay, got it, sir. Very nice. ಮತ್ತೆ Okay. ಶಿವಸೇನೆ. ಈ ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ 61% ವೋಟ್ ಮಾಡಿದ್ರು. ಆದ್ರೆ ಈ ಸರಿ 65 ಚಿಲ್ಲರೆ ವೋಟಿಂಗ್ ಪರ್ಸೆಂಟ್ ಆಗಿದೆ. ಯಾಕೆಂದ್ರೆ ಅಲ್ಲಿನ Okay, right, sir, right. ಚಂಬಿ ಪುರಾಣಿಕ್ ಸರ್. ಸೊ ಮತ್ತೆ NDA ನೇತೃತ್ವ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು, ಶಿಂದೆ ಅವರ ನೇತೃತ್ವದಲ್ಲಿ, ಫಡ್ನವೀಸ್ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ. ಯಾಕೆಂದ್ರೆ ಮೇಡಮ್ ಮುಂಬೈ ಅಂತ ನಗರದಲ್ಲಿ, ಮಹಾನಗರದಲ್ಲಿ ಒಂದು ಇದರಲ್ಲಿ ಸಿಹಿ ಬೀಡ್ ಝೋನ್ ಮಾಡಿದ್ದಾರೆ. ಸೊ ಅದಕ್ಕೆ ಬಳಸ್ಕೊಂಡ್ ಬರಬೇಕು ಅಂದ್ರೆ 2 hours ಆಗಬೇಕಾಯ್ತು. ಅಂತ ಒಂದು ಅದ್ಭುತವಾದ ಕಾರ್ಯ ಮಾಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ಕೊಟ್ಟು ಸುಮಾರು 20 ನಿಮಿಷದಲ್ಲಿ ಅದನ್ನ ಕ್ರಾಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡು, ಅದೇ ರೀತಿ ಹೆದ್ದಾರಿಗಳು ಇರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಆ ಜನತೆ ಈ ಸರಿ ಮತ್ತೆ ಈ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಸ್ಪಷ್ಟ ಬಹುಮತ, ಸ್ಪಷ್ಟ ಬಹುಮತ, ಯಾವುದೇ ಅದು ಅಂಗ ಅಸೆಂಬ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಅನಿಸ್ತಾ ಇದೆ. ರಿಪೋರ್ಟ್ ಆಗೇ ಇದೆ. ಯಾಕೆಂದ್ರೆ ಜನರ ತೀರ್ಪು ಎಲ್ಲ ಒಂದ್ ಕಡೆ ಆ ಒಂದು ಮುಂಬೈ ಭಾಗ ಇರ್ಬೋದು, ಮತ್ತೆ ಕಂಡೇಲ್ವಾಲ ಭಾಗ ಇರ್ಬೋದು, ಕೊಂಕಣ ಭಾಗ ಇರ್ಬೋದು, ಚಂಬಾಯ ಪುರಾಣಿಕ್ ಸರ್ ಹೇಳ್ದಂಗೆ ಆ ಭಾಗದಲ್ಲಿ ಒಂದೊಂದು ವಾತಾವರಣ ಇರೋದ್ರಿಂದ ಎಲ್ಲವೂ ಕೂಡ ನೀವು ರಿಪೋರ್ಟ್ ನ ಮತದಾನೋತ್ತರ ಸಮೀಕ್ಷೆಗಳು ನೋಡಿದಾಗ ಎಲ್ಲವೂ ಕೂಡ NDA ಮೈತ್ರಿಗೆ ಎಲ್ಲ ಒಂದ್ ಕಡೆ ಅನುಕೂಲವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತದಾನೋತ್ತರ ಸಮೀಕ್ಷೆ ಏನೇ ಇರಲಿ, ನಮಗೆ ಸಂಪೂರ್ಣವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಭಾವನೆಗಳ ಜೊತೆ ಬೆರ್ತಿರ್ತಕ್ಕಂಥದ್ದು ಠಾಕ್ರೆ ಕುಟುಂಬ. ಸೊ ಆ ಒಂದು ಶಿವಸೇನೆಗೆ ಬಹಳ ಬೆಂಬಲ ಇತ್ತು ಮುಂಚೆ. ಅದ್ರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರ ನಾಯಕತ್ವ. ಸೊ ಈ ಎರಡೂ ಇದ್ದು ಕೂಡ ಇವರೇನು ಕಳೆದ ಬಾರಿ ಜನಾಭಿಪ್ರಾಯ ಕೊಟ್ಟಿದ್ರು ನಮಗೆ, ಅದನ್ನ ಇವರು ಹಿಂಬಾಗಿಲಿನ ಮೂಲಕ ಬಿಜೆಪಿ ಅವರು ಯಾವಾಗ ಅದನ್ನ ಕೆಡವಿದ್ರು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಆ ಮಹಾರಾಷ್ಟ್ರ ಜನತೆಯ ಭಾವನೆಗೆ ಬಿಜೆಪಿ. ಹಾಗಾಗಿ ಮಹಾರಾಷ್ಟ್ರದ ಮತದಾರ ಈ ಬಾರಿ ಖಂಡಿತವಾಗೂ ಏನು ನಮ್ಮ ಅಗಾಡಿ ಇದೆ, ಸೊ ಅಗಾಡಿಗೆ ಸಂಪೂರ್ಣ ಬಹುಮತವನ್ನ ಕೊಟ್ಟೇ ಕೊಡ್ತಾರೆ. ಅದ್ರ ಮುಖೇನ ಸೊ ನಮ್ಮ ಒಂದು ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಮಹೇಶ್ ಗೌಡ್ರು ಲಾಸ್ಟ್ ರಿಯಾಕ್ಷನ್ ಒಂದ್ ಲೈನ್ ಅಲ್ಲಿ ನೋಡಿ. ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ NDA ಮೈತ್ರಿಕೂಟ ಏನಿದೆ, ವಿವಿ ಪ್ಯಾಟ್ ಮೇಲೆ 2 ಗಂಟೆ ಮೇಲೆ ವಿವಿ ಪ್ಯಾಟ್ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರೆ ಸಾಕು ರಾಹುಲ್ ಗಾಂಧಿ ಅವರು. ಓಕೆ, ರೈಟ್. ಪುರಾಣಿಕ್ ಸರ್ ಲಾಸ್ಟ್ ರಿಯಾಕ್ಷನ್. ವಿವಿ ಪ್ಯಾಟ್ ಇಂದ ಸೋತ್ವಿ. ಓಕೆ, ಗಾಟ್ ಇಟ್. ಅಲ್ಲ, ಈ ಚುನಾವಣೆಯಲ್ಲಿ ಎಷ್ಟೇ ನೀವು ಪ್ರಾಂತೀಯ ಅಥವಾ ಸ್ಥಳೀಯ ಭಾವನೆ ಅಂತ ಹೇಳಿದ್ರು ಸಹ ಮೋದಿಯವರ ನಾಯಕತ್ವದ ಒಂದು ಏನು ವಿಶ್ವಾಸ ಇದೆ ಅಥವಾ ಅವರ ಒಂದು ರೀತಿಯಲ್ಲಿ ಪ್ರಭಾವ ಇದೆ, ಅದರದ್ದು ಪರೀಕ್ಷೆ ಆಗುತ್ತೆ. ಕರ್ನಾಟಕದಲ್ಲಿಯೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಪರೀಕ್ಷೆ ಏನೋ ಆಗುತ್ತೆ. ಹಾಗೆ ಮಹಾರಾಷ್ಟ್ರದಲ್ಲಿ ಈ ರೀತಿಯ ಒಂದು ಪ್ರಭಾವದಲ್ಲಿ ಇವ್ರು ಹೇಳಿದ್ರಲ್ಲ, ಶಿವಸೇನೆ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅಂತಕ್ಕಂಥದ್ದನ್ನು ಮತದಾರರು ತೀರ್ಮಾನ ಮಾಡ್ತಾರೆ. ಅದರಿಂದ ಹೈಯರ್ ಸ್ಟೇಕ್ಸ್, ಹೆಚ್ಚಿನ ರೀತಿಯ ಒಂದು ಜವಾಬ್ದಾರಿಯನ್ನ ಅಥವಾ ಗೆಲುವು ಅಥವಾ ನಿಲುವನ್ನ ಪ್ರತಿಪಾದಿಸ್ತಕ್ಕಂಥ ಜನ ಒಪ್ಪಿಗೆ ನೀಡ್ತಾರೆ ಅಂತಕ್ಕಂಥ ದೊಡ್ಡ ಪ್ರಶ್ನೆಗಳು ಇದೆ. ಇದು ಕೇವಲ ಸ್ಥಳೀಯ ಚುನಾವಣೆ ಅಲ್ಲ. ಈ ಚುನಾವಣೆಯಿಂದ ಮುಂದೆ ಮೋದಿಯವರ ನಾಯಕತ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಏನಾದ್ರೂ ಅವರು ಸ್ಪಷ್ಟ ಬಹುಮತ ಪಡೆದ್ರೆ ಬಹುಶಃ ಅವ್ರ ನಾಯಕತ್ವಕ್ಕೆ ಒಂದ್ ರೀತಿಯಲ್ಲಿ ಸ್ಟೆಬಿಲಿಟಿ ಅಥವಾ ಕಂಟಿನ್ಯೂಟಿ ಸಿಗುತ್ತೆ. ಇಲ್ಲದೆ ಹೋದ್ರೆ ಅದನ್ನು ಪ್ರಶ್ನೆ ಮಾಡತಕ್ಕಂಥ ಸನ್ನಿವೇಶಗಳು ಮುಂದಿನ ವರ್ಷದಿಂದ ಬೇರೆ ಚುನಾವಣೆಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸನ್ನಿವೇಶಗಳು, ಬೆಳವಣಿಗೆಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ. ಕರ್ನಾಟಕದಲ್ಲೂ ಅದೇ ಪ್ರಶ್ನೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವರು 2 ಕ್ಷೇತ್ರಗಳನ್ನ ಗೆಲ್ಲದೆ ಹೋದ್ರೆ, ಕೇವಲ ಸಂಡೂರನ್ನ ಗೆದ್ದು ಅವರು ಉಳಿಸ್ಕೊಂಡ್ರು, NDA 2 ಪಡೆಯಿತು ಅಂತಕ್ಕಂಥದ್ದಾಗುತ್ತೆ. ಅನೇಕ ರೀತಿಯ ಮುಖಮುಖಗಳು ಆಗುತ್ತೆ. ಇವುಗಳೆಲ್ಲವನ್ನ ಆತ್ಮ ಪರೀಕ್ಷೆ. ಆದ್ರೆ ಇದರಲ್ಲಿ ಎಲ್ಲರಿಗೂ ಬಹಳ ನಿರಾಶೆ ಆಗೋದು ಅಂದ್ರೆ ಜನರಿಗೆ ನಮಗ್ ಬೇಕಾಗಿರೋದು ಒಳ್ಳೆ ಆಡಳಿತ. ಆ ಒಳ್ಳೆ ಆಡಳಿತವನ್ನು ಯಾರು ಕೊಡ್ತಾರೋ ಆ ಪಕ್ಷ ಮುಂದುವರಿಲಿ ಅಂತಕ್ಕಂಥ ನಮ್ಮ ಭಾವನೆ. ಆದ್ರೆ ಭ್ರಷ್ಟಾಚಾರ, ದಿನನಿತ್ಯದ ಒಂದು ಏನು ಜನರ ಭಾವನೆ ಇದೆ, ಸಮಸ್ಯೆಗಳಿದೆ, ಅವುಗಳನ್ನ ಕುರಿತು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದನ್ನ ಈ ಚುನಾವಣೆಯಲ್ಲಿ ನಾನು ಕಾಣ್ತೀನಿ. ರೈಟ್. ಕಾರ್ಯಕ್ರಮದಲ್ಲಿ ಗೋವಿಂದರಾಜ್ ಅವರು, ಬಾಲಕೃಷ್ಣ ಅವರು, ಮಹೇಶ್ ಗೌಡ್ರು, ಅನಿಲ್ ನಾಚಪ್ಪ ಅವರು, ಚಂಬಿ ಪುರಾಣಿಕ್ ಸರ್ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ನವೆಂಬರ್ 23 ನಿರ್ಣಾಯಕ ದಿನ, ಫಲಿತಾಂಶದ ದಿನ. ಸೋಲು ಗೆಲುವು ತೀರಾ ಸಹಜ. ಅದರ ಗೆದ್ದವರು ಜನಪ್ರತಿನಿಧಿಗಳು, ನಾಯಕರು ಅಂದ್ಕೊಳ್ಳದೆ ಜನಸೇವಕರು ಅಂದ್ಕೊಂಡು ಆ ಜನ ಕ್ಷೇತ್ರದ ಅಭಿವೃದ್ಧಿಗಾಗಿ ಇಚ್ಛಾಶಕ್ತಿಯಿಂದ ದುಡಿಲಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.